ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ, ಆರಾಧನೆಗೆ ಸದಾ ಕಾಲದಲ್ಲಿ ಯೋಗ್ಯನಾಗಿರುವಂಥ ಪರಲೋಕ ದೇವನೇ, ಕಳೆದ ದಿನಗಳೆಲ್ಲ ಕಣ್ಮಣಿಯಂತೆ ನಮ್ಮನ್ನು ಕಾಪಾಡಿ ಈ ಹೊಸ ತಿಂಗಳಲ್ಲಿ ನಮ್ಮನ್ನು ಕರ ತಂದಿದ ನಿನ್ನ ಕೃಪೆಗಾಗಿ ನಿನ್ನ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಹಾಲೆಲೂಯ, ಹಾಲೆಲೂಯ. ಕರಗಳ ತಟ್ಟಿ ಕರ್ತ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವ. ಕಳೆದ ದಿನಗಳೆಲ್ಲ ಕಾಪಾಡಿದ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರ. ಹಾಲೆಲೂಯ. ಎಲ್ಲ ಮಹಿಮೆ ನಿಮಗುಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಹಾಲೆಲೂಯ. ನಾವು ನಿಂತಿರುವುದು ನಿರ್ಮೂಲ ಆಗದೇ ಇರುವುದು ದೇವರ ಕೃಪೆ. ಜನ ಆಮೇಲೆ ಹೇಳ್ತಾ ಇದ್ದೇವೆ. ಹಾಲೆಲೂಯ. ಇವತ್ತು ನಾವು ಇಲ್ಲಿರುವುದು ದೇವರ ಕೃಪೆಯೇ. ಆಮೇಲೆ ಸೈತಾನನು ಏನಾದರೂ ಮಾಡಿ ನಮ್ಮನ್ನ ದೇವರ ಸನ್ನಿಧಿಗೆ ಬಾರದ ಹಾಗೆ ತಡೆ ಮಾಡುತ್ತಾನೆ. ಹಲ್ಲೆಲೂಯ. 3 ರೀತಿಯಾದ ತಡೆಗಳನ್ನು ಸೈತಾನನು ನಮಗೆ ಅಡ್ಡಿ ಮಾಡುತ್ತಾನೆ, ದೇವರ ಸನ್ನಿಧಿಗೆ ನಾವು ಬಾರಬಾರದಂತ ಹೇಳಿ. ಅದು ಏನೇನು ತಡೆ ಅಂತ ನಾನು ಹೇಳ್ತೀನಿ. ನಂಬರ್ 1 ಏನಂತಂದ್ರೆ ಮಾನಸಿಕವಾದಂಥ ಒಂದು ತಡೆ. He will bring a mind, he will bring some negative or disappointment thoughts in our mind to stop us from the church. ಸಭೆಗೆ ಹೋಗುವುದನ್ನ, ದೇವರ ಸನ್ನಿಧಿಗೆ ಬರುವುದನ್ನ, ಪ್ರಾರ್ಥನೆ ಮಾಡುವುದನ್ನ, ಬೈಬಲ್ ಓದುವುದನ್ನ, ಆರಾಧನೆ ಮಾಡುವುದನ್ನ, ಸೇವೆ ಮಾಡುವುದನ್ನ, ದೇವರಿಗೆ ಪ್ರಯೋಜನವಾಗಿರುವುದನ್ನ ನಮ್ಮ ಮನಸ್ಸಿನಲ್ಲಿ ಮಾತನಾಡಿ ತಡೆ ಮಾಡುವುದಿಗೆ ಸೈತಾನು ಪ್ರಯತ್ನಿಸುವಾಗ ದೇವರ ಆತ್ಮನು ನಮ್ಮ ಯೋಚನೆಗಳನ್ನ ಆಳುವಿಕೆ ಮಾಡುವ ಆತನಾಗಿಲ್ಲ. ಹೆಜ್ಜೆ ಆಮೇಲೆ ಹೇಳ್ತಾ ಇದ್ದೀರಾ. ಹಾಲೆಲೂಯ. ಎರಡನೇದಾಗಿ ಸೈತಾನ ತರುವಂತ ತಡೆ ಫಿಸಿಕಲಿ the devil will bring some sickness or illness in our body, trying to stop us not to go to the church. ದೇವರ ಆಲಯಕ್ಕೆ ಹೋಗದ ರೀತಿಯಲ್ಲಿ ನಮ್ಮನ್ನು ತಡೆ ಮಾಡುವುದಿಗೆ, ದೇವ ಪ್ರಸನ್ನತೆಗೆ ಬಾರದ ರೀತಿಯಲ್ಲಿ ತಡೆ ಮಾಡುವುದಿಗೆ, ಬೈಬಲ್ ಓದದ ಹಾಗೆ ತಡೆ ಮಾಡುವುದಿಗೆ, ಪ್ರಾರ್ಥಿಸುವುದಿಗೆ ಮನಸ್ಸಿದ್ದರೂ ಕೂಡ ಪ್ರಾರ್ಥಿಸಬೇಡ, ಯು ಆರ್ ಸಿಕ್, ನಿನ್ನ ಕೈಯಲ್ಲಿ ಮೊಣಕಾಲು ಹಾಕಕ್ಕಾಗಲ್ಲ, ಇಲ್ಲ ನಿನ್ನ ಕೈಯಲ್ಲಿ ಫಾಸ್ಟಿಂಗ್ ಮಾಡೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಸೇವೆಗೆ ಹೋಗಕ್ಕಾಗಲ್ಲ, ಬಿಸಿಲು ನಿನಗೆ ಆಗಲ್ಲ, ಸನ್ ಬರ್ನಿಂಗ್ ಬರ್ತದೆ, ಇಲ್ಲ ಚಳಿ ನಿನಗೆ ಆಗಲ್ಲ, ಕೋಲ್ಡ್ ಬರುತ್ತೆ, ಸೈನಸ್ ಬರ್ತದೆ, ಇಲ್ಲದಿದ್ರೆ ಇನ್ನು ಏನೇನೋ. ಅದೇ ಸೋಮಾರ ಹೇಳ್ತಾನಂತೆ, ಬೀದಿಯಲ್ಲಿ ಸಿಂಹ ಇದೆ ಅದಕ್ಕೆ ಈಚೆ ಹೋಗಲ್ಲ ಅಂತ. ನನಗೆ ಫೇವರೆಟ್ ಸ್ಟೋರಿ ಏನಂತಂದ್ರೆ, ಒಂದು ವ್ಯಕ್ತಿ ಚೆನ್ನೈನಲ್ಲಿ ಅವನಿಗೆ ಯಾವುದೇ ಒಂದು ಜ್ಯೋತಿಷ ಹೇಳ್ಬಿಟ್ಟವನೇ, ಯಪ್ಪ ನಿನಗೆ ಗಂಡ ಐತೆ, ಖಂಡ ಐತೆ, ಗಂಡಾಂದ್ರ, ನಿನಗೆ ಗಂಡಾಂತರ ಆಯ್ತ ನಿನಗೆ, ನೀನು ಈಚೆ ಹೋಗ್ಬೇಡ, ಸತ್ತೋಯ್ತೀಯ ಅಂತ ಹೇಳಿ ಅವನ ಆಫೀಸ್ಗೆ ಹೋಗದಂತೆ ರಜೆ ಹಾಕೊಂಡು ಮನೇಲಿ ಮಲ್ಕೊಂಡ. ಏನಾಯ್ತು ಗೊತ್ತಾ? ಫ್ಯಾನ್ ತಲೆ ಮೇಲೆ ಬಿದ್ದು ಸತ್ತೋದ. The devil will try to stop us not to pray, not to go to the church, not to read the Bible. ಬಟ್ ನಾನು ಒಂದು ಹೇಳ್ತೇನೆ ಏನಂತಂದ್ರೆ, ಮಾನಸಿಕವಾಗಿಯೂ ತಡೆ ತರ್ತಾನೆ, ಶಾರೀರಿಕವಾಗಿ ಏನು ಮಾಡ್ತಾನೆ, ತಡೆಗಳನ್ನ ತಗೊಂಡ್ಬರ್ತಾನೆ, ಇಲ್ಲದಿದ್ರೆ ಬೇರೆ ರೀತಿಯಲ್ಲಿ ತರ್ತಾನೆ. ಅದು ಏನಂತಂದ್ರೆ ಆಕಸ್ಮಿಕವಾಗಿ ನಡೀತದೆ ಕೆಲವೊಂದು ಕಾರ್ಯಗಳು. ಆದರೆ ದೇವರು ನಮ್ಮನ್ನ ಕರತರದಿದ್ದರೆ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಯಜಮಾನರು ಹೇಳ್ತಾ ಇದ್ದೀರಾ? Hallelujah. You are here, I am here because the help of God. Amen. Hallelujah. ನಮಗೆ ಒಂದು ನ್ಯೂಸ್ ಬಂತು ಏನಂತಂದ್ರೆ, ಸೈಕ್ಲೋನ್ ಇರುವುದರಿಂದ ಫುಲ್ ಎಲ್ಲ ಫ್ಲೈಟ್ಸ್ಗಳು ಚೆನ್ನೈನಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ, ಬ್ಯಾಂಗ್ಳೂರಲ್ಲಿ ಕ್ಯಾನ್ಸಲ್ ಮಾಡ್ತಾರಂತೆ, ನೀವು ಇನ್ನೂ ನಿಮ್ಮ ಟ್ರಿಪ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತದೆ ಅಂತ
ನಮಗೆ ನಿನ್ನೆ ದಿವಸದಲ್ಲಿ ಒಂದು ನ್ಯೂಸ್ ಬಂದಿತ್ತು. ನಾನೊಂದು ಸೈಕ್ಲೋನ್ ಬಂದರೂ ಸರಿ, ಸೈಕೋ ಬಂದರೂ ಸರಿ, ಸಂಡೇ ಚರ್ಚಲ್ಲಿ ಇರಬೇಕು. ಹಲ್ಲೆಲೂಯ. ಕರ್ತನ ಪಂಕ್ತಿಗೆ ಇರಲೇಬೇಕು. ನಾನು ಹಂಗೆ ದೇವರ ಸೈಕ್ಲೋನ್ನ ಬರಲಿ, ಸೈಕೋನ ಬರಲಿ, ಯಾರ ಬರಲಿ, ಆದರೆ ಏನಾದರೂ ಮಾಡಿ ನಾನು ತಗೊಂಡು ಹೋಗಿ ಅಲ್ಲಿ ಸೇರಿಸ್ಬಿಡಿಯಪ್ಪ. ಹಲ್ಲೆಲೂಯ. ಆಮೇಲೆ ಈ ಇಂಗ್ಲೀಷ್ ಗಳಬಳ ಅಂತ ಮಾತಾಡ್ತಾರೆ ನೋಡ್ರಿ. ಈ ನಾವು ಏನೇ ಇಂಗ್ಲೀಷ್ ಮಾತಾಡೋರ ಜೊತೆ ಇದ್ರೂ, ನಾವು ಏನೇ ಇಂಗ್ಲೀಷ್ ಮಾತಾಡಿದ್ರು ನಮ್ಮೂರೇ ನಮಗೆ ಮೇಲು. ಹಲ್ಲೆಲೂಯ. ಆಮೇಲೆ ನಮ್ಮೂರೇ ನಮಗೆ ಮೇಲು. ಹಲ್ಲೆಲೂಯ. ಅವನು ಯಾವುದೋ ಒಂದು ವಾರ ಕಾಫಿ ಕೊಟ್ಟ, ಬ್ಲೆಂಡೆಡ್ ಕಾಫಿ ಅಂತ ಕೊಟ್ಟ. ಬ್ಲೆಂಡ್ ಕಾಫಿಯೋ ಬೆಂಡ್ ಆಗೋ ಕಾಫಿನೋ, ಆದರೆ ಎಲ್ಲ ಬಿಡ್ರಿ, ಏರ್ಪೋರ್ಟಿಂದ ಈಚೆ ಬಂದು ಕೋತಾಸ್ ಕಾಫಿ ಕುಡಿದ ಮೇಲೆ ನಮ್ಮೂರೇ ನಮಗೆ ಮೇಲು. ಹಲ್ಲೆಲೂಯ. ಹಲ್ಲೆಲೂಯ. ನಮಗೆ ಇಂಗ್ಲೀಷ್ ಬರ್ತದೆ, ಬಟ್ ಅಷ್ಟು ಆಗಿ ಬರಲ್ಲ, ಸ್ವಲ್ಪ ಮಾತ್ರನೇ. ಆಮೇಲೆ ನಮ್ಮದೇ ನಮ್ಮದು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಏನಪ್ಪ ಪಾಸ್ಟರ್ ಏಕ್ದಮ್ ಡಮ್ ಡಮ್ ಅಂತ ಏನೋ ಒಂದು 3 ಪಾಯಿಂಟ್ ಹೇಳ್ಬಿಟ್ರಲ್ಲ ಅಂತೀರಾ? ಪ್ರಾಫಸಿ ಅದಕ್ಕೆ ಹೇಳ್ತಾ ಇದ್ದೆ. ಪ್ರವಾದನೆಯಾಗಿ ದೇವರ ಆತ್ಮನ ಮಾತಾಡಿದು ಇದನ್ನ. ದಿಸ್ ಇಸ್ ವಾಟ್ ದ ಡೆವಿಲ್. ಅದು ಯಾವುದು ಸೈಕ್ಲೋನ್ ಬಂತು, ಎಲ್ಲ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗ್ತಾ ಇತ್ತು. ನಾನು ಹೇಳಿದೆ, ಸೈಕ್ಲೋನ್ ಯಾರಯ್ಯ ತಂದಿದ್ದು? ಸೈಕ್ಲೋನ್ ಎಂತ ಸೈಕ್ಲೋನ್ ಬರಲಿ, ಸೈಕೋ ಬರಲಿ, ಕರ್ತನು ನೀನು ಆಲಯಕ್ಕೆ ಬರುವುದಕ್ಕೆ 100 ತಡೆಗಳು ಸೈತಾನ್ ತಂದರೂ ಕೂಡ ನಿನ್ನ ಹೃದಯದಲ್ಲಿರುವಂಥ ಬಯಕೆಯನ್ನು ಕತ್ತ ನೋಡ್ತಾನೆ. ಇವನು ನಿಜವಾಗಲೂ ಅಲ್ಲಿಗೆ ಹೋಗ್ಬೇಕಂತ ಪ್ರಯತ್ನಿಸ್ತಾ ಇದ್ದಾನ. ಇಲ್ದಿದ್ರೆ ಕೆಲವ್ರಿಗೆ ಗೊತ್ತಲ್ಲ, ಮನೆಯಲ್ಲಿ ಯಾರಾದ್ರೂ ಒಬ್ರು ಲೈಟ್ ಹಾಕ್ಬಿಟ್ರೆ ಸಾಕು, ಬಿಸಿಲು ಸಖತ್ತಾಗಿ ಹೊಡಿತದೆ ಅಂತಂದಲ್ಲ. ಹಂಗೆ ನಾವು ನಪ್ಪೆ ಹೇಳುವವರಾಗಿದ್ದರೆ ದೇವರ ಕಾರ್ಯ ಮಾಡಲ್ಲ. ಆದರೆ ನಮ್ಮ ಅಂತರಾಳದಲ್ಲಿ ನಾವು ಇಲ್ಲ, ಏನೇ ಆದರೂ ಸರಿ ನಾನು ಕರ್ತನ ಆಲಯಕ್ಕೆ ಹೋಗಲೇಬೇಕಂತ ವಾಂಛೆ ನಮ್ಮಲ್ಲಿ ಇದ್ದರೆ, ನಮ್ಮ ವಾಂಛೆಯನ್ನು ನೋಡುವಂಥ ದೇವರು ನಮ್ಮ ಹೃದಯದ ಬಯಕೆಯನ್ನು ನೆರವೇರಿಸುವ ಕರ್ತನು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಎಲ್ಲರೂ ಹೇಳಿ, ವೆಲ್ಕಮ್ ಕ್ರಿಸ್ಮಸ್. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ. ಹಲ್ಲೆಲೂಯ. ಆಮೇಲೆ ಸೊ ವಿ ಆರ್ ಇನ್ ದ ಸೀಸನ್ ಆಫ್ ಕ್ರಿಸ್ಮಸ್. ಹಲ್ಲೆಲೂಯ. ಕ್ರಿಸ್ಮಸ್ ಸೀಸನ್ಗೆ ಬಂದಿದ್ದೀವಿ. ಆಮೇಲೆ ನಮ್ಮ ಚರ್ಚಲ್ಲಿ ಕೂಡ ಸೂಪರ್ ಟ್ರೀಸ್ ನೋಡಿದಾಗ ಭಾಳ ಖುಷಿ ಆಯಿತು. ಇನ್ನೂ ಫುಲ್ ಲೈಟ್ರೂ ಚೆನ್ನಾಗಿರ್ತದೆ. ಅಲ್ಲಿಂದ ಇಲ್ಲಿಗೆ ತನಕ ಇಟ್ಬಿಡ್ರಿ, ಫುಲ್ ಪ್ಯಾಕ್ ಮಾಡಿ ಎಲ್ಲ ಕಡೆ ಇರಬೇಕು. ಹಲ್ಲೆಲೂಯ. ಎಲ್ಲರ ಮನೆಯಲ್ಲೂ ಸ್ಟಾರ್ ಇರಬೇಕು. ಆಮೇಲೆ ಬೆಂದೆಗೋಸೆ ಅವರು ಸ್ಟಾರ್ ಕಟ್ಟಂಗಿಲ್ಲ, ನಾವು ಕಟ್ತೀವಿ. ಹಲ್ಲೆಲೂಯ. ಕಟ್ಟಬೇಕೆಲ್ಲರೂ. ಆಮೇಲೆ ನಮಗೆ ಬರುವುದು ಒಂದೇ ಒಂದು, ದೇವರ ವಾಕ್ಯ ಹೇಳುತ್ತೆ, ಯಹೂದ ನಿನ್ನ ಹಬ್ಬಗಳನ್ನು ಆಚರಣೆ ಮಾಡು ಅಂತ ಹೇಳ್ತಾರೆ. ಹಲ್ಲೆಲೂಯ. ಈ ಹಬ್ಬಗಳನ್ನು ಆಚರಣೆ ಮಾಡದವರಿಗೆ ಶಾಪ ಬರುತ್ತೆ ಅಂತ ಬೈಬಲ್ನಲ್ಲಿ ಇದೆ. ಅದು ಅಯ್ಯಯ್ಯೋ ಅಂದ್ಬಿಡ್ಬೇಡಿ, ಹೇಳ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ಆಮೇನ್. ಯೇಸುವಿನ ಜನನ. ಹಲ್ಲೆಲೂಯ. ನಾವು ನಿಂತಿರುವುದು ಶೇಷರತ್ನಂ ಅವರು, ಅವರಿಗೆ ದೇವರು ಕೊಟ್ಟಿದ್ದ ಅಂತ ಸೇವೆಯ ಮೇಲೆ ನಾವು ನಿಂತಿರುವುದು. ಹಲ್ಲೆಲೂಯ. ಆಮೇನ್. So though I'm from the Pentecostal background church, I just want to follow what she did. She does. ಅವರು ಏನು ಮಾಡಿದ್ರು, ಶೇಷರತ್ನಮ್ಮ ಏನು ಮಾಡಿದ್ರು, ಆ ನಂಬಿಕೆಯಲ್ಲಿ ನಾವು ಬೆಳೆಯಬೇಕೆ ಹೊರತು ಇವತ್ತು ನಾನು ಬಂದೆ ಒಂದು ತಂದೆ, ನಾಳೆ ಇನ್ನೊಬ್ಬ ಬರ್ತಾನೆ ಅವನೊಬ್ಬ ತಂದ ಹಂಗಲ್ಲ ಇಲ್ಲ. ಇದು ಶೇಷರತ್ನಮ್ಮ ಅವರು ಮೊಣಕಲ್ ಹಾಕಿದ ಜಾಗ, ಶೇಷರತ್ನಮ್ಮವ್ರಿಗೆ ದೇವರು ಕೊಟ್ಟಂತ ಜಾಗ, ಶೇಷರತ್ನಮ್ಮವ್ರಿಗೆ ದೇವರು ಕೊಟ್ಟಂತ ಸೇವೆ. ಅವರಿಗೆ ಏನು ದರ್ಶನ ಕೊಟ್ಟಿದ್ದಾನೋ, ನಮ್ಮ ಉಸಿರಿರುವವರೆಗೂ, ನಾವು ಇಲ್ಲಿ ಇರುವವರೆಗೂ ಆ ದರ್ಶನದಲ್ಲಿ ನಾವು ನಡೆಯುವವರಾಗಿರಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಆಮೇನ್.
100 ಜನ 100 ಹೇಳಿದ್ರು ಸರಿ, ನಮಗೆ ಅವೆಲ್ಲ ಏನೂ ಚಿಂತೆನೇ ಇಲ್ಲ. ಆ ಹಳ್ಳಿಲ್ಲದಿರುವಂತ ಅಜ್ಜಿ ನಮಗೇನು ಹೇಳ್ಕೊಟ್ರು ಅದೇ ನಮಗೆ. ಆಮೇಲೆ ಹಲ್ಲೆಲೂಯ ಹೇಳಿ. ಆ ಹಳ್ಳಿಲ್ಲದಿರುವಂತ ಅಜ್ಜಿ ಏನೇನು ಹೇಳ್ಕೊಟ್ಟಿದಾರೋ ಬೈಬಲ್ ಹೇಳ್ತಾ ಐತೆ, ನಿಮಗೆ ದೇವರ ವಾಕ್ಯವನ್ನು ಉಪದೇಶ ಮಾಡಿ ನಿಮ್ಮನ್ನ ನಡೆಸಿರುವ ನಿಮ್ಮ ಸಭಾಪಾಲಕರ ನೆನಪಿಗೆ ತಂದುಕೊಂಡು ಇರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ. ಈ ಡಿಸೆಂಬರ್ ತಿಂಗಳು ಬಂದರೆ ಶೇಷರತ್ನಮ್ಮ ಫಾಸ್ಟಿಂಗ್ ಮಾಡಲ್ಲ. ಆಮೇಲೆ ಯಾಕೆ ಅಂತಂದ್ರೆ, ಒಂದು ದಿನ ಶೇಷರತ್ನಮ್ಮ ಅವರು ಫಾಸ್ಟಿಂಗ್ ಮಾಡ್ತಾ ಇದ್ದಾಗ ಡಿಸೆಂಬರ್ನಲ್ಲಿ ಕರ್ತನ ಕೇಳಿದಂತೆ, ನಿನಗೆ ಒಳ್ಳೆಯ ದಿವಸಕ್ಕೂ ಒಳ್ಳೆಯದಲ್ಲ ದಿವಸಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ಅಂತ ಕೇಳಿದ್ರಂತೆ. ಕೇಳಿದ ಯಾರು? ಹೇಳಿದ್ದು ಶೇಷರತ್ನಮ್ಮ ಆಗಿದ್ರು ಸ್ವಲ್ಪ ಡಬಲ್ ಟೈಮ್ ಯೋಚನೆ ಮಾಡಬಹುದು. ಗಾಡ್ ಹ್ಯಾಸ್ ಸ್ಪೋಕನ್ ಟು ಶೇಷರತ್ನಮ್ಮ. ನಿನಗೆ ವ್ಯತ್ಯಾಸ ಗೊತ್ತಿಲ್ವಾ? ಒಳ್ಳೆಯ ದಿವಸಕ್ಕೂ ಒಳ್ಳೆಯದಲ್ಲ ದಿವಸಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ? ಯಾಕೆ ದೇವರು ಅಂದಾಗ, ಇದು ನಾನು ಜನಿಸಿದ ಸಂತೋಷದ ಕೊಂಡಾಡುವಂತ ದಿನಮಾನಗಾಲ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಸೊ ನೀನು ಇದರಲ್ಲಿ ಫಾಸ್ಟಿಂಗ್ ಮಾಡಬಾರದು ಅಂತ ಹೇಳಿ, ಆದ್ದರಿಂದ ಶೇಷರತ್ನಮ್ಮ ಡಿಸೆಂಬರ್ನಲ್ಲಿ ಫಾಸ್ಟಿಂಗ್ ಮಾಡಲ್ಲ. ಹಲ್ಲೆಲೂಯ. ಪಾಸ್ಟರ್ ಎಲ್ಲಾದ್ರೂ ಫಾಸ್ಟಿಂಗ್ ಪ್ರೇಯರ್ ನಡೆದ್ರೆ ಏನ್ ಮಾಡುವುದು? ನಾನು ಹೋಗುವುದು ಬೇಡವಾ? ಹೋಗಿ ತಿನ್ಕೊಂಡು ಹೋಗಿ. ಹಲ್ಲೆಲೂಯ. ಸೊ ವಿ ಡೋಂಟ್ ಬಾದರ್ ಅಬೌಟ್ ದಿ ಅದರ್ ಚರ್ಚಸ್. ಇದರ ಕುರಿತಾಗಿ ಬೇರೆ ಸಭೆಗಳು ಏನು ಹೇಳ್ತಾ ಇದ್ದ ಅವೆಲ್ಲ ನಮಗೆ ಚಿಂತೆನೇ ಇಲ್ಲ. ಯಾಕಂತಂದ್ರೆ ಈ ಸಭೆ ಬೇರೆ ಯಾವ ಸಭೆಯನ್ನ ಹಾಕಿಕೊಂಡು ಬೆಳೆದ ಸಭೆ ಅಲ್ಲ, ಮೊಣಕಾಲೆ ಹಾಕಿಕೊಂಡು ಬೆಳೆದಿರುವಂತ ಸಭೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಯು ಡೋಂಟ್ ನೀಡ್ ಟು ಬಿ ವರಿ. ಆಮೆನ್, ಆಮೆನ್. ಎಲ್ಲರೇ ನಮ್ಮೂರೇ ನಮಗೆ ಮೇಲು, ನಮ್ಮ ಸಭೆ ನಮಗೆ ಮೇಲು. ಹಲ್ಲೆಲೂಯ. So we have certain doctrine in our church, we are following it. Hallelujah, amen. So we have come to the season of the Christmas. Christmas na ಒಂದು ಸಂಭ್ರಮ, ಒಂದು ಸಂತೋಷದ ಒಂದು ಸೀಸನ್ಗೆ, ದಿನಮಾನಗಳಿಗೆ ನಾವು ಬಂದಿದ್ದೇವೆ. Hallelujah. ನಾವು ಎಲ್ಲರ ಮನೆಯಲ್ಲಿ ಸ್ಟಾರ್ ಕಟ್ಬಿಡ್ರಿ, ಮತ್ತು ಕ್ಯಾರಲ್ಸ್ಗೆಲ್ಲ ನಿಮಗೆ ಅನೌನ್ಸ್ ಮಾಡಿದ್ದಾರೆ. ಅದು ಯಾವ ಡೇಟ್ ಅಂತ ಶುಡ್ ಬಿ ಇನ್ ಕನ್ನಡ, ಕನ್ನಡದಲ್ಲಿ ಇದೆ. ಸೊ ನೀವು ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸಿದ್ಧರಾಗ್ರಿ. ಹಲ್ಲೆಲೂಯ. ಆಮೇಲೆ ಬರುತ್ತಲ್ಲ, ಇವತ್ತು ಬೆಳಗ್ಗೆ ಯಾರೊಬ್ಬರು ನನ್ನ ಕೇಳಿದ್ರು, ಯಾವಾಗ ಚೆನ್ನೈಗೆ ಹೋಯ್ತಾ ಇದ್ದೀರಾ ಡ್ರೆಸ್ ತಗೊಳಕ್ಕೆ ಅಂತಂದೆ. ಕ್ರಿಸ್ಮಸ್ ಬಂದ್ಬಿಟ್ರೆ ಏನು ಬರ್ತದೆ? ಚೆನ್ನೈ ಜ್ಞಾಪಕ ಬರ್ತದೆ, ಮ್ಯಾಥ್ಯೂಸ್ ಜ್ಞಾಪಕ ಬರ್ತದೆ, ರೈಟ್? ಎಲ್ಲ ಏನು ಮಾಡಿ ತಗೊಳ್ಳಿ. ಬಟ್ ಏನಂತಂದ್ರೆ, ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಸಾಮ್ಯವನ್ನ ನಿಮಗೆ ಜ್ಞಾಪಕ ಮಾಡಿ ಇವತ್ತಿನ ಸಂದೇಶಕ್ಕೆ ಬರ್ತೀನಿ. ಒಂದು ಅರಸನು ತನ್ನ ಮಗನಿಗೆ ಮದುವೆ ಮಾಡುವುದಕ್ಕಾಗಿ ಕಲ್ಯಾಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಮದುವೆಯ ಎಲ್ಲ ಅಡಿಗೆಗಳು ರೆಡಿ ಆಗಿದೆ. ತನ್ನ ಕೆಲಸದವರನ್ನ ಕಳುಹಿಸಿ, ನಾನು ಸಿದ್ಧ ಮಾಡಿರುವಂಥ ಔತಣಕ್ಕೆ ಕರೆಯಲ್ಪಟ್ಟವನ್ನೆಲ್ಲ ಹೋಗಿ ಕರೆದುಕೊಂಡು ಬಾ ಅಂತ ಹೇಳಿ ಕರೆದಾಗ, ಈ ಕೆಲಸದವರು ಹೋಗಿ, ಅಯ್ಯ ಔತಣ ರೆಡಿ ಆಗಿದೆ ಬನ್ನಿರಿ ಅಂತ ಹೇಳಿ ಕರೆದಾಗ, ಅಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರೆ, ನಾನು ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ, ಈಗ ಬರಕ್ಕಾಗಲ್ಲ. ಸರಿ ಅಂತ ಹೇಳಿ ಬೇರೆಯವ್ರನ್ನ ಹೋಗಿ ಕರೆದ್ರೆ, ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನಾನು ಇವಾಗ ತಾನೇ ಮದುವೆ ಆಗಿದ್ದೀನಿ, ಆದ್ರಿಂದ ನಾನು ಬರಲ್ಲ. ಸರಿ, ಬೇರೆಯವ್ರನ್ನ ಹೋಗಿ ಕರೆಯೋಣ ಅಂತಂದ್ರೆ, ನಾನು ಒಂದು ಹೊಲ ಕೊಂಡ್ಕೊಂಡಿದ್ದೀನಿ, ಆದ್ದರಿಂದ ನಾನು ಈಗ ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಸರಿ, ಈಗ ಮೂರು ರೀತಿ ಇವರೆಲ್ಲ ಒಬ್ಬೊಬ್ಬರು ನೆಪ ಹೇಳಿದ ಮೇಲೆ, nobody was willing to, ಯಾರು ಅದಕ್ಕೆ ಸಿದ್ಧವಾಗಲಿಲ್ಲ. ನನಗೊಂದು ಆಶ್ಚರ್ಯ ಏನಂತಂದ್ರೆ, ಮ್ಯಾನ್ಮಾರ್ ದೇಶಕ್ಕೆ ನಾನು ಹೋಗಿದಾಗ, ಇನ್ನು ಡಿಸೆಂಬರ್ ಇವತ್ತೇ ನಂಬರ್ 1, ಡಿಸೆಂಬರ್ 1
ಆದರೆ ಮ್ಯಾನ್ಮಾರ್ ದೇಶದಲ್ಲಿ ಒಂದಿನ ಊಟ ಮಾಡಕ್ಕೆ ಹೋಗಿದಾಗ ಫುಲ್ಲು ಕ್ರಿಸ್ಮಸ್ ಡೆಕೋರೇಷನ್ ಮಾಡಿಬಿಟ್ಟವ್ರು ಆಲ್ರೆಡಿ. ನನ್ನ ಜೊತೆ ಒಂದು ಅಮೇರಿಕಾ ಹುಡುಗಿ ಬಂದಿದ್ಲು. ಅವರು ವಾಟ್ ಇಸ್ ದಿಸ್ ಅಂತಂದ್ರು. ಅವರ ಡ್ಯಾಡಿ ಹೇಳಿದರು ಇಟ್ಸ್ ಅ ಕ್ರಿಸ್ಮಸ್ ಡೆಕೋರೇಷನ್ ಅಂತಂದರು. ಅದಕ್ಕೆ ಆ ಹುಡುಗಿ ಕೇಳಿದಳು ಅಷ್ಟು ಬೇಗನಾ ಅಂತಂದರು. ನನ್ನ ಜೊತೆ ಇದ್ದಂಥ ಒಬ್ಬ ಸೇವಕರು ಹೇಳಿದ್ರು ಕ್ರಿಶ್ಚಿಯನ್ಸ್ ಆರ್ ನಾಟ್ ರೆಡಿ ಬಟ್ ದೀಸ್ ಪೀಪಲ್ ಗಾಟ್ ರೆಡಿ. ಕ್ರಿಶ್ಚಿಯನ್ಸ್ ಆರ್ ನಾಟ್ ರೆಡಿ. ಕ್ರೈಸ್ತರು ಇನ್ನೂ ರೆಡಿ ಆಗಲಿಲ್ಲ ಕೊಂಡಾಡುವುದಕ್ಕೆ. ಯಾರು ರೆಡಿ ಆಗ್ಬಿಟ್ಟವ್ರೆ? ಹೋಟೆಲ್ ವ್ಯಾಪಾರಿಗಳು ರೆಡಿ ಆಗ್ಬಿಟ್ಟವ್ರೆ. ನೀವೇನು ಅನ್ಕೊಳ್ತಾ ಇದ್ದೀರಿ? ಇದನ್ನ ಕರ್ತನು ಹೇಳ್ತಾ ಇದ್ದಾನೆ, ನಾನು ಅಬ್ರಾಮನ ಮಕ್ಕಳಂತ ಹೇಳಬೇಡ್ರಿ. ಕರ್ತನು ಕಲ್ಲುಗಳಿಂದ ಅಬ್ರಾಮನಿಗೆ ಮಕ್ಕಳನ್ನು ಎಬ್ಬಿಸುವಾತನಾಗಿದ್ದಾನೆ. If you don't celebrate, then God will call the worldly people to celebrate His birthday, right? ಆತನ ಜನನವನ್ನ ನೀನು ಕೊಂಡಾಡದಿದ್ದರೆ ದೇವರು ಕಲ್ಲುಗಳಿಂದ ಅಬ್ರಾಮನಿಗೆ ಮಕ್ಕಳು ಎಬ್ಬಿಸ್ತಾರೆ. ಕಲ್ಲುಗಳು ಬಂದು ಕೊಂಡಾಡ್ತವೆ, ಹೋಟೆಲ್ ಬಂದು ಕೊಂಡಾಡುತ್ತದೆ, ರಸ್ತೆಯಲ್ಲಿ ಸ್ಟಾರ್ ವ್ಯಾಪಾರ ಮಾಡುವನು ಕೊಂಡಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅನ್ಕೋಬಹುದು ಇದೆಲ್ಲ ಬಿಸ್ನೆಸ್ ಟ್ರಿಕ್ ಬ್ರದರ್ ಅಂತ ಹೇಳಿ. ನಾವು ಹಂಗೆ ಅನ್ಕೊಂಡೆ ಬೇರೊಬ್ಬರನ್ನ ತೀರ್ಪು ಮಾಡಿ ಗಂಜಿ ಕುಡಿಯುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತೀವಿ. ಲಿಸನ್ ಟು ಮೀ, ಅದು ಯಾವ ಉದ್ದೇಶದಲ್ಲಿ ಮಾಡಿದ್ರು ಸರಿನೇ, ಒಂದು ಮಾತ್ರ ಸತ್ಯ, ಕರ್ತನ ಅದರ ಮೂಲಕವಾಗಿ ಮಹಿಮೆ ಹೊಂದುವಾತನಾಗಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. I tell you why. Because it was a Buddhist country. ಅದು ಬುದ್ಧಿಸ್ಟ್ ಕಂಟ್ರಿ. ಬುದ್ಧರನ್ನ ಆರಾಧಿಸುವಂತ, ಅದು ಆರಾಧಿಸೋರ ಪೂಜೆ, ಅದ್ರದ್ದು ನಮಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಬುದ್ಧಿಸ್ಟ್ ಕಂಟ್ರಿ, 100% ಬುದ್ಧಿಸ್ಟ್ ಕಂಟ್ರಿ, ಬುದ್ಧ ದೇಶ. ಆದ್ರೆ ಆ ಹೋಟೆಲ್ನಲ್ಲಿ ಒಳಗಡೆ ಹೋದ್ರೆ ದೂತರುಗಳು ನೇತಾಡ್ತಾ ಇದ್ದಾರೆ, ಅಲ್ಲಿ ಕುರಿಗಳೆಲ್ಲ ಇಟ್ಟಿದ್ದಾರೆ, ಅಲ್ಲಿ ಮರಿಯಲು ಯೋಸೇಫ್ ಇದ್ದಾರೆ, ಯೇಸುವಿನ ಒಂದು ಗೊಂಬೆ ಬೇರೆ ಇಟ್ಟವರೆ, ಮೇರಿ ಕ್ರಿಸ್ಮಸ್ ಅಂತ ಹಾಕಿದ್ದಾರೆ. ಬುದ್ಧಿಸ್ಟ್ ಕಂಟ್ರಿನಲ್ಲಿ ನೀವು ಹೇಳ್ತಾ ಇದ್ದೀರಿ ವ್ಯಾಪಾರ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಆತ್ಮಿಕ ಮನುಷ್ಯನು ನನ್ನ ಕಣ್ಣಿಗೆ ಅದು ವ್ಯಾಪಾರವಾಗಿ ಕಾಣಿಸ್ತಾ ಇಲ್ಲ. ಕರ್ತನು ಈ ರೀತಿಯಲ್ಲಿ ಸುವಾರ್ತೆಯನ್ನ ಜನರ ಒಳಗಡೆ ಮುಟ್ಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಷಯ ಏನ್ ಗೊತ್ತಾ? ಪ್ರಾಬ್ಲಮ್ ಏನ್ ಗೊತ್ತಾ? ಅವನವನು ನೋಡುವಂತ ದೃಷ್ಟಿನೇ ಮೇನ್. The way you see, if your conscience is right. ಕನ್ನಡದಲ್ಲಿ ನಿನ್ನ ಕಣ್ಣು ನೆಟ್ಟಗಿದರೆ ನಿನ್ನ ದೇಹವೆಲ್ಲ ನೆಟ್ಟಗಿದೆ ಅಂತ ಹೇಳಿ, ಅದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಹೇಗೆ ಬರೆಯಲ್ಪಟ್ಟಿದೆ ಅಂದ್ರೆ, if your conscience is right, then your entire body will be in light. ಕಾನ್ಶಿಯಸ್, ನಿನ್ನ ಉದ್ದೇಶ, ನೀನು ಗ್ರಹಿಸಿಕೊಳ್ಳುವಂಥ ವಿಧಾನ, ಒಂದು ವಿಷಯವನ್ನ ನೋಡುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿಧಾನ ಸರಿಯಾಗಿದ್ದರೆ ನಿನ್ನ ದೇಹವೆಲ್ಲ ಕೂಡ ಬೆಳಕಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಬಿಸ್ನೆಸ್. ಇದು ಯಾವುದು? ಬಿಸ್ನೆಸ್. ಹಲೋ, ಬುದ್ಧಿಸ್ಟ್ ಕಂಟ್ರಿನಲ್ಲಿ ಅಲ್ಲಿ ಇರುವುದು ವ್ಯಾಪಾರ ಅಲ್ಲ, ಅದು ಅವನ ದೃಷ್ಟಿಗೆ ಅದು ವ್ಯಾಪಾರ ಅಂತ ಹೇಳಿದ್ರು ದೇವರು ಅವನನ್ನು ಉಪಯೋಗಿಸ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ, ಕರ್ತನ ಅವನ ಉಪಯೋಗಿಸ್ತಾ ಇದ್ದಾನೆ. ಆ ಸುವಾರ್ತೆಯನ್ನು ಜನರಿಗೆ, ಬುದ್ಧಿಸ್ಟ್ ಕಂಟ್ರಿನಲ್ಲಿ ಇರುವವರಿಗೆ ಏನಯ್ಯ ಗೊತ್ತು? ಅದರಲ್ಲಿ ಏಂಜಲ್ಗಳಿದ್ದಾರೆ, ಕುರಿಗಳಿದೆ, ಆಮೇಲೆ ಯಾರು ನಾವು ಹಾಡ್ತಿಲ್ಲ, ಮೂರು ರಾಯರುಗಳಿದ್ದಾರೆ, ಯೋಸೇಫ್ ಇದೆ, ಮರಿಯಲ್ಲಿದ್ದಾರೆ, ಯೇಸುವಿನ ಗೊಂಬೆ ಇದೆ, ಅಲ್ಲಿ ಹಾಕಿದ್ದಾರೆ ಮರಿ ಕ್ರಿಸ್ಮಸ್ ಅಂತ ಹಾಕಿದ್ದಾರೆ. ನಿಜವಾಗಲೂ ನನಗೆ ಆಸೆ ಆಯಿತು, ಆದರೆ ಕೇಳಿದ್ರೆ ಹಿಡಿದು ಜೈಲು ಒಳಗೆ ಹಾಕಿರ್ತಾರೆ ಏನೋ ಗೊತ್ತಿಲ್ಲ. ನನಗೆ ಅನಿಸಿತು ಏನಂದರೆ, ನಾವೊಂದು ಬ್ಯಾನರ್ ಮಾಡಿಕೊಡ್ತೀವಿ, ಇದು ಎಲ್ಲಕ್ಕೂ ಏನು ಅರ್ಥ ಅಂತ ಹೇಳಿ ನೀಟಾಗಿ ಒಂದು ಪ್ರಿಂಟ್ ಮಾಡಿ ನಾವೇ ಅವರಿಗೆ ಕೊಟ್ಬಿಟ್ರೆ, ಅದರಲ್ಲಿ ಇಟ್ಬಿಟ್ರೆ, ಅದ್ರಲ್ಲಿ ನೀಟಾಗಿ 2000 ವರ್ಷದ ಹಿಂದೆ ದೇವರು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದನು, ಮನುಷ್ಯರ ಪಾಪಗಳಿಗಾಗಿ ಶಿಲುಬೆ ಮೇಲೆ ಬಲಿಯಾಗುವುದಕ್ಕಾಗಿ ಲೋಕಕ್ಕೆ ಬಂದನು,
ಕನ್ನಿಕೆಯ ಗರ್ಭದಲ್ಲಿ ಯೇಸು ಹುಟ್ಟಿದ್ರು. ನೀಟಾಗಿ ಈ ರೀತಿಯಾಗಿ ಒಂದು ಬೋರ್ಡ್ ಮಾಡಿ ಅದರಲ್ಲಿ ಎಲ್ಲ ವಿಷಯಗಳು ಹಾಕಿ ಇದ್ರ ಪಕ್ಕದಲ್ಲಿ ಇಟ್ಬಿಟ್ರೆ, ನೋಡಿ ಬಂದ ಮೇಲೆ ನನಗೆ ಒಂದು ಅನಿಸಿತ್ತು, ಇಲ್ಲಿರುವ ಯಾರಾದರೂ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀರಲ್ರ, ತಗೊಂಬಂದು ಸುರೀರಿ ನಿಮ್ಮ ಹಣವನ್ನು ಇದಕ್ಕೆ. ಹಲ್ಲೆಲೂಯ. ಕೆಲವರು ಸುರಿತಾರೆ ಮುಖಕ್ಕೆ ಹಾಕೋ ಪೌಡ್ರಿಗೆ. ರಾತ್ರಿ ಗಂಡ ನೋಡಿದ್ರೆ ಎಲ್ಲೇ ಅವಳು ನಾನೇ, ಓ ನೀನೇ. ಹಲ್ಲೆಲೂಯ. ತಗೊಂಡೋಗಿ ಸುರಿತಾರೆ ಎಲ್ಲೆಲ್ಲ, ದುಡ್ಡಿಗೆ ಬಟ್ಟೆಗೆ ಸುರಿತಾರೆ, ಎಲ್ಲೆಲ್ಲ ಸುರಿತಾರೆ. ಸ್ವಾಮಿ ಇದಕ್ಕೆ ಸುರಿ ಸ್ವಾಮಿ, ದೇವರ ರಾಜ್ಯಕ್ಕಾಗಿ ಸುರಿ. ದೇವರ ವಾಕ್ಯ ಹೇಳ್ತಾ ಇದ್ದ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ಇವುಗಳೆಲ್ಲ ನಿನಗೆ ಕೊಡಲ್ಪಡುತ್ತದೆ. ಹಲ್ಲೆಲೂಯ. ನಾನು ಹೇಳ್ತೀನಿ, ಒಂದೊಂದು ಏರಿಯಾಗೆ ಹೋಗಿ ಅದೇ ಥರ ಈ ಥರ ಗೊಂಬೆ ಎಲ್ಲ ಮಾಡಿ, ಡಿಸೈನ್ ಎಲ್ಲ ಮಾಡಿ, ಯಾವುದಾದ್ರೂ ಅಂಗಡಿಯಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ನಿಮ್ಮ ಅಂಗಡಿ ಮುಂದೆ ಇಟ್ಕೊಳ್ರಿ, ಫ್ರೀಯಾಗಿ ನಾವು ಮಾಡಿಕೊಡ್ತೀವಿ ಅಂತ ಮಾಡಿಕೊಡ್ರಿ. ಅಂಗಡಿಗಳಿಗೆ ಹೋಗಿ ಸ್ವಾಮಿ, ಪರೀಕ್ಷೆ ಇರೋ ಒಂದು ಅಂಗಡಿಗಳಿಗೆ ಹೋಗಿ, ಒಂದೊಂದು ಊರಲ್ಲಿ ಹೋಗಿ, ಸರ್ ಹ್ಯಾಪಿ ಕ್ರಿಸ್ಮಸ್, ನಾವೇ ಎಲ್ಲ ತಂದು ಡೆಕೋರೇಷನ್ ಮಾಡಿ ನಿಮಗೆಲ್ಲ ಇಲ್ಲಿ ಇಟ್ಟು, ಇಲ್ಲಿ ನೀಟಾಗಿ ಮೇರಿ ಕ್ರಿಸ್ಮಸ್ ಅಂತ ಆಗಿ, ಸಣ್ಣದಾಗಿ ಇದು ಏನು ಅರ್ಥ ಅಂತ ಹೇಳಿ ಒಂದು ಬ್ಯಾನರ್ ಹಾಕಿ ನಮ್ಮ ಖರ್ಚಲ್ಲಿ ಮಾಡಿಕೊಟ್ಬಿಡ್ತೇವೆ. ಇಟ್ಟು ಮಡ್ರಲ್ಲಿ ಮಾಡ್ರಿ ಸ್ವಾಮಿ ಅಲ್ಲ. ಹಲ್ಲೆಲೂಯ. ಊರಲ್ಲಿ ಒಂದು ಕಡೆ ಮಾಡ್ರಿ, ಹೆಜ್ಜಲದಲ್ಲಿ ಮಾಡ್ರಿ. ಕ್ರಿಸ್ಮಸ್ ಬಂದಾಗ ಮ್ಯಾಥ್ಯೂಸ್, ಅಯ್ಯೋ ಮ್ಯಾಥ್ಯೂಸ್ ಎಲ್ಲ ಮ್ಯಾಥ್ಯೂಸ್ ಅಂತ ಇರ್ತದೆ. ಸ್ಪೆಂಡ್ ಫಾರ್ ದಿಸ್ ಒನ್, ಇದಕ್ಕೆ ಖರ್ಚು ಮಾಡಿ, ಇದು ಸಮಯ. ಹಲ್ಲೆಲೂಯ. ನೆನ್ನೆ ಒಂದು ರಾತ್ರಿ ಒಂದು ಆಲ್ಮೋಸ್ಟ್ ಇರ್ಬೋದು, ಒಂದು 10 ಗಂಟೆ ಮೇಲೆ ಇರ್ಬೋದೇನು, ನಾನು ಇಂಡಿಯಾದಿಂದ ಬಂದಿರುವ ಯಾವ ಕಾಲು ರಿಸೀವ್ ಮಾಡಿಲ್ಲ, ಯಾಕಂದ್ರೆ ಬಿಲ್ಲು ಹೋಗ್ಬಿಡ್ತದೆ ಅಂತ ಹೇಳಿ. ಆದರೆ ನೈಟಲ್ಲಿ ಬಿಡದಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಇದು ಯಾಕಪ್ಪ ಇಷ್ಟೊತ್ತು ಫೋನ್ ಮಾಡ್ತಾರಲ್ಲ, ಬಿಡದಿ ಇನ್ಸ್ಪೆಕ್ಟರ್ ಯಾಕೆ ಫೋನ್ ಮಾಡ್ತಾರೆ ಅಂತೇಳಿ. ಸರ್ ನಮಸ್ಕಾರ ಸರ್, ಹೇಳಿ ಸರ್ ಅಂತ ಹೇಳಿದೆ. ಫಾದರ್ ಎಲ್ಲಿದ್ದೀರಾ ಅಂದರು. ಎಲ್ಲೋ ಇದ್ದೀನಿ ಸರ್, ಹೊರದೇಶದಲ್ಲಿ ಇದ್ದೀನಿ. ಹೌದಾ, ಹ್ಯಾಪಿ ಕ್ರಿಸ್ಮಸ್ಸು. ಚರ್ಚ್ ದಾಟಿ ಹೋಗ್ತಾ ಇದ್ದೆ, ನೋಡಿದೆ ಎಲ್ಲ ಸ್ಟಾರ್ಗಳು ಸಖತ್ತಾಗಿದೆ, ನಮಗೆ ಯಾವಾಗ ಕೊಡ್ತೀರಾ ಕೇಕು, ಮೇರಿ ಕ್ರಿಸ್ಮಸ್ ಅಂತ. ಹಲ್ಲೆಲೂಯ. ಸೀಸನ್. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನೀನು ದೇವರ ರಾಜ್ಯಕ್ಕಾಗಿ ಏನಾದರೂ ಇಲ್ಲ, ದೊಡ್ಡದಾಗಿ ಮಾಡು. ನಿನ್ನ ಜೀವನವನ್ನ ಕರ್ತನ ದೊಡ್ಡದಾಗಿ ಮಾಡಿಸುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಒಂದೊಂದು ಊರಲ್ಲಿ ಎಲ್ಲಾದರೂ ಪರ್ಮಿಷನ್ ತಗೊಳ್ಳಿ, ಮಾಡಿ ಕುಂಡ್ರಿಸಿ. ಅಲ್ಲಿ ಎಲ್ಲೆಲ್ಲ ಏನು ಕುಂಡ್ರಿಸ್ತಾರ, ನೀವು ಕುಂಡ್ರಿಸ್ರಿ. ಆಮೇಲೆ ಹಲ್ಲೆಲೂಯ. ಕುಂಡ್ರಿಸಿ ನೀಟಾಗಿ ಎಲ್ಲ ಡೆಕೋರೇಷನ್ ಮಾಡಿ, ಹ್ಯಾಪಿ ಕ್ರಿಸ್ಮಸ್ ಅಂತ ಬೋರ್ಡ್ ಹಾಕಿ ಅಂಗಡಿಗಳ ಮುಂದೆ ಹೇಳ್ರಿ ಸ್ವಾಮಿಗಳ. ಹಲ್ಲೆಲೂಯ. ಓಳೆಗಳಿದ್ರೆ ಮಾರ್ರಿ. ಆಮೇಲೆ ಏನೆಂತ ಮಾರ್ತಾ ಇದ್ರ, ಇದಕ್ಕೆ ಮಾರ್ರಿ. ಹಲ್ಲೆಲೂಯ. ಮಾಡ್ರಿ. ಅಲೋ, ಕ್ರಿಸ್ಮಸ್ ಅನ್ನುವಂಥ ಸೀಸನ್ ನಮಗೆ ಬಂದಿರುವುದಲ್ಲ, ಸಾಧನೆ. ನಾವು ಅದನ್ನು ಪ್ರಪಂಚದಲ್ಲಿ ತರಬೇಕು, ಅದೇ ದೊಡ್ಡ ಸಾಧನೆ. ಹಲ್ಲೆಲೂಯ. ಕ್ರಿಸ್ಮಸ್ ಬಂದಿರುವುದು ನಮಗೆ ಗೊತ್ತಾಗೋದು ಮುಖ್ಯ ಅಲ್ಲ. ಹಲ್ಲೆಲೂಯ. ಲೋಕಕ್ಕೆ ಗೊತ್ತಾಗಬೇಕು, ಅದು ನಮ್ಮೊಬ್ಬೊಬ್ಬರಿಂದ ನಡೀಬೇಕು. ಆಮೇನ್. ಹಲ್ಲೆಲೂಯ. ಈ ಕಳ್ಳರುಗಳು ಏನು ಮಾಡ್ತಾರೆ ಗೊತ್ತಾ, ಅವನ್ ಮಾಡ್ತಾನಂದ ಇವನ್ ಬಿಡುವುದು, ಇವನ್ ಮಾಡ್ತಾನಂದ ಅವನ್ ಬಿಡುವುದು, ಹಂಗೆ ತಮ್ಮ ಎತ್ಬಿಡ್ತಮ್ಮ, ಎತ್ಬಿಡ ಅವನಿಂದ ಎತ್ಬಿಡ 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 ಎತ್ಬಿಡ. ಒಬ್ಬರು ಮಾಡ. ಆಶೀರ್ವಾದ ಬೇಕಾ ಬೇಡವ ಹೇಳಿ? ಬೇಕು. ಆಶೀರ್ವಾದ ಬೇಕಾ ಬೇಡವ ಹೇಳಿ? ಬೇಕಾ ಬೇಡವಾ? ದೇವರ ರಾಜ್ಯವನ್ನು ಕೊಂಬೂದಿ ಸಾರ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ಆಮೇಲೆ ಇಲ್ದಿದ್ರೆ ಒಂದು ಕೆಲಸ ಮಾಡಿ, ಎಲ್ಲಾದ್ರೂ ಅಂಗಡಿಗೆ ಹೋಗಿ ನೀಟಾಗಿ ಇಲ್ಲಿ ಈ ಶರ್ಟ್ಗಳಲ್ಲಿ ಎಲ್ಲ ಸ್ಟಿಕ್ಕರ್ಲ ಹಾಕ್ಕೊಡ್ತಾರಲ್ಲ, ಎಂಬ್ರಾಯ್ಡ್ಲ ಮೇರಿ ಕ್ರಿಸ್ಮಸ್ ಅಂತ ಹಾಕ್ಕೊಳ್ರಿ. ಈ ತಿಂಗಳು ಫುಲ್ ಹಾಕುವಂಥ ಬಟ್ಟೆಯಲ್ಲಿ ಹಾಕ್ಬಿಡಿ. ಇಲ್ಲ ಅಷ್ಟು ಬಟ್ಟೆ ಹಾಕಕ್ಕೆ ದುಡ್ಡಿಲ್ಲ ಅಂತೀರ, ಒಂದೇ ಬಟ್ಟೆಯಲ್ಲಿ ಹಾಕ್ಕೊಳ್ರಿ, ತಿಂಗಳೆಲ್ಲ ಅದನ್ನ ಹಾಕೊಂಬಿಡ್ರಿ. ಹಲ್ಲೆಲೂಯ. ಹೆಂಗು ಚಳಿಕಾಲ ಬಂತಲ್ಲ, ಜರ್ಕಿನಲ್ಲಿ ಹಾಕ್ಕೊಳ್ರಿ. ಆಮೇಲೆ ಜರ್ಕಿನಲ್ಲಿ ಹಾಕೊಳ್ಳಿ, ಮೇರಿ ಕ್ರಿಸ್ಮಸ್ ಅಂತ ಸ್ಟೈಲಾಗಿ ಹಾಕ್ಕೊಳ್ಳಿ. ಅಚ್ಚೆ ಹಾಕ್ಬಿಡ್ತೀರಾ?
ಹೆಂಗಾದರೂ ನಾವು ದೇವರು ಏನು ನೆನೆಸ್ತಾ ಇದ್ದಾನೋ ಅದನ್ನೇ ನಾವು ನೆನೆಸುವವರಾಗಿದ್ದರೆ, ಸತ್ಯ ಹೇಳ್ತೇನೆ, ನಾವು ಏನು ನೆನೆಸ್ತೀವೋ ಅದನ್ನು ದೇವರು ನೆನೆಸುವ ಆತನಾಗಿರ್ತಾನೆ. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ. ದೇವರು ಏನು ನೆನೆಸ್ತಾ ಇದ್ದಾನೋ ಅದನ್ನೇ ನಾವು ನೆನೆಸಿದ್ರೆ, ನಾವು ಏನು ಬಯಸುತ್ತೀವೋ ಅದನ್ನೇ ಕರ್ತನು ಬಯಸುವ ಆತನಾಗಿರ್ತಾನೆ. ಹಲ್ಲೆಲೂಯ. ನಾನು ನಿಜವಾಗ್ಲೂ ಅಂದ್ಕೊಂಡೆ, ನೀವೇನನ್ನ ಅಂದ್ಕೊಳ್ಳಿ, ಇವತ್ತು ಬೆಳಗ್ಗೆ ಇದನ್ನ ಏರ್ಪೋರ್ಟಲ್ಲಿ ಇಳಿದ್ರೆ ಇಂಗ್ಲೀಷೇ ಬರ್ತೈತೆ. ಒಂದು ವಾರ ಬರೀ ಇಂಗ್ಲೀಷ್ ಮಾತಾಡಿ 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 ಎಲ್ಲಿಗೆ ಹೋದ್ರೂ ಇಂಗ್ಲೀಷೇ ಬರ್ತಾಯಿತ್ತು. ನಾನು ಅಂದ್ಕೊಂಡೆ, ಯಾಕಂದರೆ ಒಂದು ದಿನಕ್ಕೆ 4 ಕಡೆ ಮೀಟಿಂಗು, 4 ಇಂಗ್ಲೀಷೇನೆ. ಟುಡೇ ಐ ಜಸ್ಟ್ ವಾಂಟ್ ಟು ಸ್ಪೀಕ್ ಹಂಗೇನೆ. ಆಮೇಲೆ ಅಂದ್ಕೊಂಡೆ, ಇವತ್ತು ಚರ್ಚಿಗೆ ಹೋದರೆ ಒಂದು ವಾರ ಅದನ್ನು ಮಾತಾಡ್ಬಿಟ್ಟಿದ್ದೀವಿ, ನಮ್ಮ ನಾಳೆಗೆ ಇವತ್ತು ಹೆಂಗೆ ಬರ್ತದೋ ಗೊತ್ತಿಲ್ವಲ್ಲ, ಕಷ್ಟ ಆಗ್ಬೋದು ಇವತ್ತು ಒಂದು ದಿನ ಅಂತ ಅಂದ್ಕೊಂಡೆ. ಕಾವೇರಿ ನೀರಲ್ಲಿ ತೊಳೆದಿರುವಂಥ ಬಾಯಿ ಯಾವ ಭಾಷೆ ಮಾತಾಡಿದ್ರು ಬಂದಾಗ ಸರಿಯಾಗಿ ಮಾತಾಡಿ. ನಿಜವಾಗಲೂ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐ ವಿಲ್ ಸ್ಪೀಕ್ ಲೈಕ್ ದಿಸ್. ಹಲ್ಲೆಲೂಯಾ. ದೇವರು ಏನು ನೆನೆಸುತ್ತಾನೋ ಬಯಸುತ್ತಾನೋ ಅದನ್ನು ನೀನು ಬಯಸಿದ್ರೆ, ನೀನು ಏನು ಬಯಸುತ್ತೀಯೋ ಅದನ್ನು ಕರ್ತನು ಬಯಸುವ ಆತನಾಗಿರ. ಹಲ್ಲೆಲೂಯಾ. ದೇವರ ಬಯಕೆನ ನೀನು ನೆರವೇರಿಸಿಲ್ಲ ಅಂದ್ರೆ ನಿನ್ನ ಬಯಕೆನ ದೇವರು ನೋ ವೇ. ಬೈಬಲ್ ಹೇಳ್ತಾ ಐತೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ಇವುಗಳ ಕೂಡ ಅವುಗಳು ಕೊಡಲ್ಪಡುತ್ತದೆ. ಆಮೇಲೆ ಹಲ್ಲೆಲೂಯಾ. ಲಿಸನ್ ಟು ಮೀ, ವಿ ಆರ್ ಇನ್ ದ ಸೀಸನ್ ಆಫ್ ಕ್ರಿಸ್ಮಸ್. ಕ್ರಿಸ್ಮಸ್ ಅನ್ನುವಂಥ ಒಂದು ಸೀಸನ್ ಒಳಗಡೆ ಇದ್ದೀವಿ. ನಾವು ಬದಲಾಗಬೇಕು, ನಮ್ಮ ಮನೆ ಬದಲಾಗಬೇಕು, ನಮ್ಮ ಭಾವನೆ ಬದಲಾಗಬೇಕು, ನಮ್ಮ ಯೋಜನೆಗಳು ಬದಲಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಈ ತಿಂಗಳೆಲ್ಲ ನಿಮ್ಮ ಮನೆಯಲ್ಲಿ ಕೇಕ್ಗಳು ಒಂದು ಮಾಡಿ ಕೊಡ್ರಿ, ಇಲ್ಲಾಂದ್ರೆ ತಂದು ಕೊಡ್ರಿ. ಶೇರ್ ದ ಗಾಸ್ಪಲ್. ಆಮೆನ್. ಇವತ್ತಿನ ಸಂದೇಶ 9ನೇ ಅಧ್ಯಾಯ ಯೆಶಾಯ ಪ್ರವಾದನೆಯ ಗ್ರಂಥ 6ನೇ ವಚನ. ಯೆಶಾಯ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದಷ್ಟೇ. ಎಲ್ಲರೂ ಹೇಳ್ಬೇಕು ಅದನ್ನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಒಂದು ಮಗು ನಮಗಾಗಿ ಹುಟ್ಟಿದಷ್ಟೇ. ವರದ ಮಗ ನಮಗೆ ದೊರೆತ, ವರದ ಮಗ ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಎಲ್ಲರೂ ಹೇಳಿ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಆತನ ಹೆಸರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಹೆಸರೇನು ಹೇಳ್ರಿ? ವಾಕ್ಯ ಹೇಳ್ತಾ ಐತೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ನಮ್ಮ ಜನ ಆತನಿಗೆ ಇಟ್ಟಿರೋ ಒಂದು ಹೆಸರೇನು ಗೊತ್ತಾ? ದೇವರು ಅಷ್ಟೇ. ಹಲ್ಲೆಲೂಯಾ. ಅದು ಕೆಲವರು ಪ್ರಾರ್ಥನೆ ಮಾಡೋ ನೋಡ್ಬೇಕು, ದೇವರೇ 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 ಅಂತಾರೆ. ಹಲ್ಲೆಲೂಯಾ. ನಾವಿಟ್ಟಿರುವ ಹೆಸರು ದೇವರೇ ಅಷ್ಟೇ. ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ, ದೇವರ ಹೆಸರಿನಲ್ಲಿ ಸ್ತೋತ್ರ. ಬಟ್ ಬೈಬಲ್ ಸೈಸ್ ಆತನ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಎಲ್ಲರೂ ಹೇಳಿ, ಎಂಬುವು ಆತನ ಹೆಸರು. ಹಲ್ಲೆಲೂಯಾ. ಗಮನಿಸಲಿ, ದೇವರ ವಾಕ್ಯ ಹೇಳ್ತಾ ಇತ್ತೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆತನ ಹೆಸರುಗಳಿದು. ಸೊ ಈ ವಚನವನ್ನು ನೀವು 3 ಭಾಗವಾಗಿ ಮಾಡಿದ್ರೆ ನಾನು ಈ ರೀತಿಯಾಗಿ ಮಾಡಬಲ್ಲೆ. ಹೆಂಗಂತಂದ್ರೆ, ಒಂದು ಮಗು ನಮಗಾಗಿ ಹುಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಟ್ಟಿದೆ, ಬಾರ್ನ್, ಜನನ ಹೊಂದಿದೆ. ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಹುಟ್ಟಿದೆ, ಹುಟ್ಟಬೇಕು. ನಂಬರ್ 2,
ದೊರಕಿದೆ. ಆಮೇಲೆ ವರದ ಮಗನು ನಮಗೆ ದೊರೆತನು ಅಂದ್ರೆ ದೊರಕಿದೆ ಅಂದ್ರೆ ಏನರ್ಥ? ವಿ ಹ್ಯಾವ್ ರಿಸೀವ್ಡ್ ದ ಗಿಫ್ಟ್ಸ್. ಆಮೇನ್, ಹಲ್ಲೆಲೂಯಾ. ನಂಬರ್ 3 ಏನಂತಂದ್ರೆ ಇಟ್ ಹ್ಯಾಸ್ ಪ್ರೊಕ್ಲೈಮ್ಡ್ ಅಬೌಟ್ ಹಿಮ್. ಅಂದ್ರೆ ಹುಟ್ಟಿದಾನೆ, ದೊರಕಿದಾನೆ, ಆತನು ಯಾರು ಎಂಬುದು ವಿವರವಾಗಿ ಸಾರಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಹುಟ್ಟಿದಾನೆ, ದೊರಕಿದಾನೆ, ಸಾರಲ್ಪಟ್ಟಿದ್ದಾನೆ. ದಿಸ್ ಇಸ್ ಅ ಕ್ರಿಸ್ಮಸ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಮಗ, ಮ್ಯಾಥೀಸ್ಗೆ ಹೋಗೋದಲ್ಲ ಕ್ರಿಸ್ಮಸ್, ಚಿಕ್ಕಪೇಟೆಗೆ ಹೋಗೋದಲ್ಲ ಕ್ರಿಸ್ಮಸ್, ಅದ್ಯಾವುದು ಲಾಲ್ ಬಿಲ್ಡಿಂಗ್ ಹೋಗೋದಲ್ಲ ಕ್ರಿಸ್ಮಸ್. ಕ್ರಿಸ್ಮಸ್ ಅಂದ್ರೆ ಏನು ಹೇಳಿ? ಹೇಳಿ. ಹುಟ್ಟಿದಾನೆ, ದೊರಕಿದಾನೆ, ಸಾರಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ದಿಸ್ ಇಸ್ ಎ ಟ್ರೂ ಕ್ರಿಸ್ಮಸ್. ಹಲ್ಲೆಲೂಯಾ. ಹಲೋ, ಈ ದಯವಿಟ್ಟು ನಿಮ್ಮ ಮನೆ ಪೇಂಟ್ ಮಾಡಿಬಿಡಿ. ಹಲ್ಲೆಲೂಯಾ. ಪೇಂಟ್ ಮಾಡಿಸ್ಬಿಡಿ. ಅದು ನಮ್ಮ ಆದಿಯನ್ನ ಮತ್ತು ನಮ್ಮ ಯಾರು ನಿತಿನ್ ಬ್ರದರು, ಇನ್ನು ಯಾರಾದರೂ ಪೇಂಟಿಂಗ್ ಮಾಡೋರು ಇದ್ದರೆ ಸ್ವಲ್ಪ ಏನು ಮಾಡಿರಿ, ನಮ್ಮವರಿಗೆ ನೀಟಾಗಿ ಮಾಡಿಕೊಡ್ರಿ. ಕಮ್ಮಿಯಲ್ಲಿ ಮಾಡಿಕೊಡೋದು ಬೇಡ, ಆದರೆ ಕರೆಕ್ಟಾಗಿ ಮಾಡಿಕೊಡ್ರಿ. ಹಲ್ಲೆಲೂಯಾ. ಲಿಸನ್ ಟು ಮೀ. ವಾಟ್ ಈಸ್ ಅ ಕ್ರಿಸ್ಮಸ್? ಸರಿ, ಮನೆಗೆ ಕ್ರಿಸ್ಮಸ್ ಬಂತು, ಮನೆಗೆ ಪೇಂಟ್ ಮಾಡಬೇಕು. ಪೇಂಟ್ ಮಾಡೋಕ್ಕೆ ಬ್ರಷ್ ಎತ್ಕೊಂಡು, ಬಟ್ಟೆ ತಗೋಬೇಕು, ದುಡ್ಡು ಎತ್ಕೊಂಡು, ಇಲ್ಲಾಂದ್ರೆ ಬೈಕ್ ಕಾರ್ ಎತ್ಕೊಂಡು, ಇಲ್ದಿದ್ರೆ ಸ್ಟಾರ್ ಕಟ್ಟಬೇಕು, ಮೆಟ್ಲ ಮೇಲೆ ಏನಿ ಮೇಲೆ ಎತ್ಕೊಂಡಿದ್ದಿ, ರೈಟ್? ಇದೆಲ್ಲ ಮಾಡಕ್ಕೆ ಕೈ ಹಾಕುವಾಗ ಹಿಂದೆಯಿಂದ ಕರ್ತನ ಕರೀತಾ ಇದ್ದಾನೆ ಅಂತ ನಿಂತ್ಕೊಳ್ಳಿ. ನಿಮ್ಮ ಪಾಸ್ ಕರೀತಾರೆ, ಹಲೋ ಬ್ರದರ್ ವೆಯ್ಟ್, ಏನಣ್ಣ ಏನಾಯ್ತು? ಪೇಂಟ್ ಹೊಡಿತಾ ಇದೆಯಾ? ಸ್ಟಾರ್ ಕಟ್ತಾ ಇದೆಯಾ? ಬಟ್ಟೆ ತಗೊಳಕ್ ಹೋಗ್ತಾ? ಮೊದಲು ಏಸು ಹುಟ್ಟಿದಾನ? ಅಣ್ಣ ಹುಟ್ಟಿದಾನೆ. ಅಲ್ಲಿ ಹುಟ್ಟಿದಾನೆ, ನಿನ್ನಲ್ಲಿ ಹುಟ್ಟಿದಾನ? ನಿನ್ನಲ್ಲಿ ಹುಟ್ಟಿದಾನ? ಹಲ್ಲೆಲೂಯಾ. ಆಮೇಲೆ ಮಗು ಹುಟ್ಟಿದ ಮೇಲೆ ಅಲ್ವೇ ಅದು ಗಂಡ ಹೆಣ್ಣ ಅಂತ ನೋಡ್ಕೊಂಡು ಹೋಗಿ ಬಟ್ಟೆ ತರಬೇಕು. ಅದಕ್ಕೆ ಇವಾಗ ಗಂಡು ಹೆಣ್ಣು ಎಲ್ಲರಿಗೂ ಒಂದೇ ಬಟ್ಟೆ ಹಾಕ್ಬಿಟ್ಟವರ. ಈಗ ಹೌದಾನೆ, ಈ ಹುಟ್ಟಿದ ಮಗುಗೆ ಹೋಗಿ ಕೇಳ್ರಿ, ಸರ್ ಇದು ಗಂಡದ ಹೆಣ್ಣದ ಅದ ಎಲ್ಲಕ್ಕಾಗುತ್ತೆ, ಎತ್ಕೊಂಡು ಹೋಗಿ ಸರ್ ಅಂತಾರೆ. ಹಲೋ, ವಿ ಆರ್ ಇನ್ ಅ ಸೀಸನ್ ಆಫ್ ಕ್ರಿಸ್ಮಸ್. ನಾವು ಕ್ರಿಸ್ಮಸ್ ಸೀಸನ್ ಅಲ್ಲಿ ಇದ್ದೇವೆ. ಎಲ್ಲ ಮಾಡಕ್ಕೆ, ಪೇಂಟ್ ಹೊಡಿಯಕ್ಕೆ ಕೈ ಹಾಕೋಕೆ ಮುನ್ನೆ, ಸ್ಟಾರ್ ಕಟ್ಟ ಕೈ ಹಾಕೋಕೆ ಮುನ್ನೆ, ಬಟ್ಟೆ ತಗೊಳ್ಳೋಕೆ ಕೈ ಹಾಕೋಕೆ ಮುನ್ನೆ, ಇಳಿದಿದ್ರೆ ಕೇಕ್ ತಗೊಳ್ಳೋಕೆ ಮುನ್ನೆ, ಸ್ಟಾಪ್. ಒನ್ ಕ್ವಶ್ಚನ್ ಟು ಯು, ಈಸ್ ಜೀಸಸ್ born in your heart? ಅಯ್ಯ, ಯೇಸು ಅಲ್ಲಿ ಜನಿಸಿದಾನೆ, ಯೇಸು ನಿನ್ನಲ್ಲಿ ಜನನ ಹೊಂದಿದಾನ ಅನ್ನುವುದು ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಯೇಸು ನಿನ್ನಲ್ಲಿ ಹುಟ್ಟಿದಾನ ಅನ್ನುವುದೇ ಪ್ರಶ್ನೆ. ಹಲ್ಲೆಲೂಯಾ. If Jesus is not born in you, then your celebration of Christmas is just meaningless, like some other festival which you have already been in your entire life. Hallelujah. Amen. So ಗಮನಿಸಿ, ಕ್ರಿಸ್ತನು ನಿನ್ನಲ್ಲಿ ಹುಟ್ಟಿದಾನ. ಅಲೋ, ಕ್ರಿಸ್ತನು ನಮ್ಮಲ್ಲಿ ಹುಟ್ಟುವುದು ಅಂತಂದ್ರೆ ಏನರ್ಥ? ಓದಿಕೊಳ್ಳುವ. ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳುವಾಗ ಬೈಬಲಿಗೆ ಬರೆಯಲ್ಪಟ್ಟಿದೆ. ಗಲಾತ್ಯದವರಿಗೆ 4ನೇ ಅಧ್ಯಾಯ 19. ನನ್ನ ಪ್ರಿಯವಾದ ಮಕ್ಕಳೇ, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವೇದನೆ ಪಡುತ್ತೇನೆ. ನಿಮಗೋಸ್ಕರ ತಿರುಗಿ ಪ್ರಸವೇದನೆ ಪಡ್ತಾರೆ. ಅಲೋ,
ಯೇಸು ನಮ್ಮಲ್ಲಿ ಹುಟ್ಟುವುದಂದ್ರೆ ಏನರ್ಥ? ಯೇಸು ನಮ್ಮಲ್ಲಿ ಹುಟ್ಟುವಂದ್ರೆ ಏನರ್ಥ? ಹೋಗಿ ಅದ್ಯಾವುದು ಅವನಿ ರೋಡಲ್ಲಿ ಯೇಸು ಗೊಂಬೆ ಒಂದು ತಗೊಂಡು ಬಾಳೆಯನ್ನು ಒಳಗಡೆ ತೂರಿಸ್ಬಿಟ್ಟು ನುಂಗು ಬಿಡೋದು. ಯೇಸು ಹುಟ್ಟಿದಾನೆ ಸಾರ್, ಹಣ್ಣು ಬಿಡೋದಾ? ಏನದು? ವಾಟ್ ಡಸ್ ಮೀನ್ ದಟ್ ಜೀಸಸ್ ಬಾರ್ನ್ ಇನ್ ಯು? ದಟ್ ಮೀನ್ ಕ್ರಿಸ್ತನ ಯಾವುದು ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರವಾಗಿ ಗರ್ಭವೇದನೆ ಪಡ್ತಾ ಇದ್ದೇನೆ. ಅಯ್ಯ, ನಿಜವಾಗ್ಲೂ ಹೇಳುತ್ತೇನೆ, ಈ ಹಬ್ಬದ ದಿನಗಳಲ್ಲಿ ಆಶೀರ್ವಾದ ಇದೆ. ಈ ಹಬ್ಬವನ್ನು ಆಚರಣೆ ಮಾಡುವಾಗ ಆಶೀರ್ವಾದ ಇದೆ. ಇದರಲ್ಲಿ ನಾವು ಸಂತೋಷ ಪಡುವಾಗ ಆಶೀರ್ವಾದ ಇದೆ. ಆದರೆ ಆ ಆಶೀರ್ವಾದ ನಿನಗೆ ಸಿಗಬೇಕಂದ್ರೆ ಮೊದಲು ಯೇಸು ನಿನ್ನಲ್ಲಿ ಹುಟ್ಟುವವನಾಗಿರಬೇಕು. ಅದರ ಅರ್ಥ ಏನಂತಂದ್ರೆ ಆತನ ಸಾರೂಪ್ಯ. ವಾಟ್ ಡಸ್ ಮೀನ್ ದ ಸಾರೂಪ್ಯ? ಇನ್ ದ ಇಮೇಜ್ ಆಫ್ ಗಾಡ್. ಆತನ ಸಾರೂಪ್ಯ ಅಂತಂದ್ರೆ ಕ್ಯಾರೆಕ್ಟರ್ ಆಫ್ ಗಾಡ್. ಯೇಸುವಿನ ಸ್ವಭಾವ ನಿನ್ನಲ್ಲಿ ನನ್ನಲ್ಲಿ ಉಂಟಾಗುವ ತನಕ ಪೌಲನು ಹೇಳ್ತಾ ಇದ್ದಾನೆ, ನಾನು ಗರ್ಭವೇದನೆ ಪಡ್ತಾ ಇದ್ದೇನೆ. ಯಾವುದಕ್ಕಾಗಿ ಅಂದ್ರೆ ಕ್ರಿಸ್ತನ ಸ್ವಭಾವ ನಿನ್ನಲ್ಲಿ ಬರುವುದಕ್ಕಾಗಿ. ಹಲೋ, ಕ್ರಿಸ್ಮಸ್ ಕೊಂಡಾಡು. ಏನು ಕ್ರಿಸ್ಮಸ್? ಕ್ರಿಸ್ಮಸ್ ಅಂತಂದ್ರೆ ಏನು? ಬೈಂಡ್ ಹೊಡಿಬೇಕು, ಬಟ್ಟೆ ತಗೋಬೇಕು. ಆಮೇಲೆ ನೀ ಯಾರಾದರೂ ಮದುವೆ ಅಂತ ಆಗ್ಬಿಟ್ಟಿದ್ರೆ ಮಾವನ ಹತ್ರ ಟಿಕೆಟ್ ಹಾಕಬೇಕು. ಫಸ್ಟ್ ಕ್ರಿಸ್ಮಸ್ ಅಲ್ವೇ? ಅದಕ್ಕೆ ಇನ್ನೊಂದು ಹೆಸರು ಬೇರೆ ಇಟ್ಟವ್ರೆ, ತಲೆ ಕ್ರಿಸ್ಮಸ್. ನೆಕ್ಸ್ಟ್ ವರ್ಷ ಬರೋದು ಮೂಗು ಕ್ರಿಸ್ಮಸ್ಸು. ಆಮೇಲೆ ನೆಕ್ಸ್ಟ್ ವರ್ಷ ಬರೋದು ಎದೆ ಕ್ರಿಸ್ಮಸ್ಸು. ಆಮೇಲೆ ಹೊಟ್ಟೆ ಕ್ರಿಸ್ಮಸ್ಸು. ಏನು ತಲೆ ಕ್ರಿಸ್ಮಸ್? ಅವ್ರು ಹೆಸರಿಟ್ಟವ್ರೆ. ಏನಕ್ಕೆ? ಟಿಕೆಟ್ ಹಾಕ್ಲಿಕ್ಕೆ. ತಲೆ ಕ್ರಿಸ್ಮಸ್ಗೆ ಏನೋದು? ಮಾವನ ಹತ್ರ ಹೆಂಡತಿ ಮನೆಯಲ್ಲಿ ಟಿಕೆಟ್ ಹಾಕ್ಲಿಕ್ಕೆ ಬಟ್ಟೆ, ಹೊಸ ಬಟ್ಟೆ, ಆಮೇಲೆ ಒಂದು ಉಂಗ್ರ, ಒಂದು ಚೈನ್ ಕೇಳಿದ್ರೆ ತಲೆ ಕ್ರಿಸ್ಮಸ್. ತಲೆ ಕ್ರಿಸ್ಮಸ್ಸಲ್ಲಿ ತಲೆ ಕ್ರಿಸ್ಮಸ್, ವಾಲ್ ಕ್ರಿಸ್ಮಸ್ ಇದೆಯಾ ಸ್ವಾಮಿ? ನಿನಗೆ ಮೋಸ ಮಾಡೋಕ್ಕೆ ಇನ್ನೇನು ಹೆಸರೇ ಸಿಕ್ಕಿಲ್ವಾ? ತಲೆ ಕ್ರಿಸ್ಮಸ್ ಅಲ್ಲ. ಹಲ್ಲೆಲೂಯಾ. ಗಮನಿಸಿ, ವಾಟ್ ಡಸ್ ದ ಮೀನಿಂಗ್ ಆಫ್ ಕ್ರಿಸ್ಮಸ್? ಮದುವೆ ಆಗಿದೆ ಹೊಸದಾಗಿ. ಈ ವರ್ಷ ತುಂಬ ಜನಕ್ಕೆ ಮದುವೆ ಆಯಿತು. ಯಾರಲ್ಲಪ್ಪ ಈ ವರ್ಷ ಮದುವೆ ಆದವಲ್ಲ ಕೈ ಎತ್ತಿರಿ. ಈ ವರ್ಷ ಎತ್ತಿರಿ. ಸೇವೆಯಲ್ಲಿ ಕಾಣದೆ ಹೋಗಿದ್ದೀರಿ, ಸಭೆಯಲ್ಲಿ ಕಾಣದೆ ಹೋಗ್ಬಿಟ್ಟಿದ್ದೀರಾ. ಮದುವೆ ಆದಮೇಲೆ ಸೇವೆನೂ ಇಲ್ಲ, ಏನಿಲ್ಲ. ತುಂಬ ಮದುವೆ ಆಗ್ಬಿಟ್ರೆ ಸಾಕು, ಸಲ್ಯೂಟ್ ಹೆಂಡತಿಗೆ, ಸೇವೆಗೆ. ಆಮೇಲೆ ಬರ್ತಾರೆ. ಹಲ್ಲೆಲೂಯಾ. ಬಟ್ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಕ್ರಿಸ್ಮಸ್ ಅನ್ನುವುದು ನಾವು ಉಳಿದ ಆಚರಣೆಗಳು ಮಾಡುವಂಥದ್ದಲ್ಲ. ದ ರಿಯಲ್ ಕ್ರಿಸ್ಮಸ್ ಇಸ್ ಕ್ರಿಸ್ತನ ಸ್ವಭಾವವನ್ನು ನಮ್ಮಲ್ಲಿ ಮತ್ತೆ ರೂಪಿಸಿಕೊಳ್ಳುವಂಥದ್ದು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಈ ಗಲಾತ್ಯದವರು ಆಗಲೇ ರಕ್ಷಣೆ ಹೊಂದಿದವರು. ಈ ಗಲಾತ್ಯದವರು ಆಗಲೇ ವಾಕ್ಯವನ್ನು ಕೇಳಿ, ದೇವರನ್ನ ನಂಬಿ, ಕರ್ತನ ನಂಬಿ, ದೀಕ್ಷಾ ಸ್ನಾನ ತಗೊಂಡು ಅವರು ದೇವರಲ್ಲಿ ನಡೆದವರು. ಆದರೆ ದಿನಗಳು ಬಂದ ಮೇಲೆ ಅವ್ರ ಮಾತು ಇವ್ರ ಮಾತು, ಅವ್ರ ಮಾತು ಇವ್ರ ಮಾತು ಕೇಳಿ, ಬೇರೆಯವರ ಮಾತು ಕೇಳಿ ಕೆಟ್ಟೋದಂಥ ನಂಬರ್ 1 ಸಭೆ ಅಂತಂದ್ರೆ ಗಲಾತ್ಯ ಸಭೆ. ಹಲೋ, ಪೌಲನು ಹೇಳ್ತಾ ಇದ್ದಾನೆ, ಬುದ್ಧಿ ಇಲ್ಲದ ಗಲಾತ್ಯರೇ, ನಾನು ನಿಮಗೆ ಉಪದೇಶ ಮಾಡಿದ ವಾಕ್ಯವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಯಾವನಾದರೂ ನಿಮಗೆ ಉಪದೇಶವನ್ನು ತಂದರೆ ಅವನು ಶಾಪಗ್ರಸ್ತನಾಗಿರಲಿ ಅಂತ ಹೇಳಿ ಗಲಾತ್ಯದವರಿಗೆ ಪೌಲನು ಪತ್ರಿಕೆ ಬರೋದಕ್ಕೆ ಕಾರಣ ಏನಂತಂದರೆ, ಯಾರ್ಯಾರೋ ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ರು. ಪಕ್ಕದ ಕೈ ಕೊಟ್ಟು ಹೇಳಿ, ಅವ್ರನ್ನ ಯಾರ್ಯಾರೋ ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ರಂತ. ನಿಮ್ಮನೇಲಿಲ್ಲ, ಗಲಾತ್ಯದವ್ರನ್ನ. ಹಲ್ಲೆಲೂಯಾ. ಯಾರ್ಯಾರೋ ಏನೇನೋ ಹೇಳಿ ತಲೆ ಕೆಡಿಸಿ ಗಲಾತ್ಯದವರನ್ನ ಕ್ರಿಸ್ತನ ನಿಜವಾದ ಸತ್ಯದಿಂದ, ಸಾರೂಪ್ಯದಿಂದ ಬಿಡಿಸ್ಬಿಟ್ರು. ಯಾರು? ಈ ಏನೇನೋ ಹೇಳ್ಕೊಟ್ರಲ್ಲ ಅವ್ರುಗಳು. ಆದರೆ ಪೌಲನು ಪತ್ತೆ ಬರೀತಾ ಇದ್ದಾನೆ, ನಿಮ್ಮ ಒಳಗಡೆ ಒಂದು ಕಾಲದಲ್ಲಿ ಕ್ರಿಸ್ತನ್ ಇದ್ದನು, ಆದರೆ ಈಗ ನಿಮ್ಮ ಒಳಗಡೆ ಕ್ರಿಸ್ತನ್ ಇಲ್ಲ. ನಿಮ್ಮ ಮನೆಯಲ್ಲಿ ಬೈಬಲ್ ಇದೆ, ಸ್ಟಾರ್ ಇದೆ, ಪೇಂಟ್ ಇದೆ, ಹೊಸ ಬಟ್ಟೆ ಇದೆ, ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಅನ್ನುವಂಥ ಮಾತಿದೆ. ನಿನ್ನಲ್ಲಿ ಕ್ರಿಸ್ತನು ಇಲ್ಲ.
ಅಂದರೆ ಕ್ರಿಸ್ತನ ಸ್ವಭಾವ ನಿನ್ನಲ್ಲಿ ಇಲ್ಲ. ಕ್ರಿಸ್ತನ ಸ್ವಭಾವ ಯಾವುದಯ್ಯ? ಮೂರೇ, ತುಂಬ ಇದೆ. ಆದರೆ ಇವತ್ತಿಗೆ ಬೇಕಾಗಿರೋದು, ನಾನು ಇವತ್ತಿನ ದಿನ ಮೆಡಿಟೇಟ್ ಮಾಡಿದ್ದೇನೆಂದರೆ ಕ್ರಿಸ್ತನ ಸ್ವಭಾವ ಒಂದು ಪ್ರೀತಿ, ಇನ್ನೊಂದು ಕ್ಷಮಿಸುವಿಕೆ, ಮೂರನೆಯದು ವಿಧೇಯತೆ. ಶಿಲುಬೆಯ ಮರಣದ ತನಕ ತನ್ನ ತಂದೆಗೆ ವಿಧೇಯನಾದನು. ಫಿಲಿಪಿಯದವರಿಗೆ ಪೌಲನು ಬರೀತಾ ಇದ್ದಾನೆ, ಕ್ರಿಸ್ತನ ನೋಡ್ರಿ, ಶಿಲುಬೆಯ ಮರಣದ ತನಕ ತನ್ನ ದೇವರಿಗೆ ವಿಧೇಯನಾದನು. ನಿನ್ನಲ್ಲಿ ಕ್ರಿಸ್ತನು ಮತ್ತೆ ರೂಪಾಂತರ ಹೊಂದಬೇಕು. ಅಲೋ ಸಾರ್, ನಿನ್ನಲ್ಲಿ ಕ್ರಿಸ್ತನ ಸ್ವಭಾವ ಇಲ್ಲದಿದ್ದರೆ ನೀನು 50 ವರ್ಷ ಕ್ರಿಶ್ಚಿಯನ್ ಆಗಿದ್ರು, 20 ವರ್ಷ ಕ್ರಿಶ್ಚಿಯನ್ ಆದ್ರೂ, 10 ವರ್ಷ 5 ವರ್ಷ ಕ್ರಿಶ್ಚಿಯನ್ ಆದ್ರೂ ನೀನು ಸತ್ತು ಹೋದ ಕ್ರೈಸ್ತನೇ ಹೊರತು ಬೇರೆ ಇಲ್ಲ. ಇವತ್ತು ನಾನು ಇಲ್ಲಿ ಸೇವೆ ಮಾಡ್ಬೋದು, ಮಯನ್ಮಾರಲ್ಲಿ ಸೇವೆ ಮಾಡ್ಬೋದು, ಅಲ್ಲೆಲ್ಲ ಹೋಗಿ ಸೇವೆ ಮಾಡ್ಬೋದು. ಆದ್ರೆ ಪ್ರೀತಿಯನ್ನು ನಾನು ಕಳಕೊಂಡರೆ ನಾನು ಯಾರು? ಸತ್ತೋದ ಕ್ರೈಸ್ತ. ಅಲೋ, ಸತ್ತೋದವನಿಗೆ ಏನಕ್ಕೆಯ ಪೇಂಟು, ಸತ್ತೋದವನಿಗೆ ಏನಕ್ಕೆಯ ಬಟ್ಟೆ, ಸತ್ತೋದವನಿಗೆ ಏನಕ್ಕೆಯ ಕೇಕು? ಯು ಹ್ಯಾವ್ ಡೈಡ್. ಅಯ್ಯ, ನಾವು ಸತ್ತಿಲ್ಲ, ಕ್ರಿಸ್ತ ನಮ್ಮನ್ನು ಸತ್ತಿಲ್ಲ, ಬೇಕಾದ್ರೆ ನಮ್ಮ ಎದೆ ಕಿತ್ತು ತೋರಿಸು. ವಾಟ್ ಡಸ್ ಮೀನ್? ನಿನ್ನ ಸ್ವಭಾವದಲ್ಲಿ ಪ್ರೀತಿ ಇಲ್ಲ. ಈ ಮನುಷ್ಯರು ಎಲ್ಲರಿಗೂ ಕೋಪ ಬರುತ್ತದೆ, ಕಹಿ ಬರುತ್ತದೆ, ಎಲ್ಲರಿಗೂ ಬರುತ್ತೆ. ಆದರೆ ಅದನ್ನ ಸರಿಪಡಿಸುವಂತ ಸ್ಥಳವೇ ಕ್ರಿಸ್ತನ ಶಿಲುಬೆಯ ನೆರಳು. ಕ್ರಿಸ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗುವಾಗ ಅನೇಕರು ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ, ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ, ವರಗಳಿಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ, ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ, ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ. ಇನ್ನೂ ಹೇಳ್ತೀನಿ ಕೇಳಿ, ತನ್ನ ಪಾಪ ಎಲ್ಲ ಹೋಗ್ಬಿಟ್ಟು ನಾನು ಪರಿಶುದ್ಧನಾಗಬೇಕಂತ ಹೇಳಿ ಅದಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ, ನಿಮ್ಮ ಮನಸ್ಸಲ್ಲಿರುವಂಥ ಕೋಪ, ಕಹಿ, ಹಠ ಅಥವಾ ವೈರಾಗ್ಯ, ಹೆಮ್ಮೆ ಅಥವಾ ಭೇದ ಭಾವ, ಇವುಗಳನ್ನ ಕ್ರಿಸ್ತನ ಮುಂದೆ ತಳ್ಳಿಬಿಡ್ರಿ. ನಾನು ಹೇಳ್ತೀನಿ ಕೇಳಿ, ಇವುಗಳನ್ನ ತಳ್ಳಿದ್ರೆ ಸಾಕು, 99.9 ನಿಮ್ಮ ಜೀವನ ಪರಿಶುದ್ಧವಾಗಿಬಿಡುತ್ತೆ. ಇದಕ್ಕೆ ಮೇಲಾದಂಥ ಪರಿಶುದ್ಧತೆ ಭೂಮಿಯಲ್ಲಿ ಇಲ್ಲವೇ ಇಲ್ಲ. ಹಲ್ಲೆಲೂಯ, ಆಮೆನ್. ಕೋಪ, ಹಗೆತನ, ವೈರಾಗ್ಯ, ವಿಭಜನೆ, ಇವುಗಳಿಗಿಂತ ದೊಡ್ಡ ಪಾಪವು ಭೂಮಿಯಲ್ಲಿ ಇಲ್ಲ. ಕೆಲವರು ಸಾರಾಯ ಕುಡಿಯೋದು ದೊಡ್ಡ ಪಾಪ ಅಂತಾರೆ, ಇಲ್ಲ. ಸಿಗರೆಟ್ ಸೇದುವುದು ದೊಡ್ಡ ಪಾಪ ಅಂತಾರೆ, ಇಲ್ಲ. ವ್ಯಭಿಚಾರ ಮಾಡೋದು ದೊಡ್ಡ ಪಾಪ ಅಂತಾರೆ, ಇಲ್ಲ ಸ್ವಾಮಿ. ಅವು ದೊಡ್ಡ ಪಾಪ ಅಲ್ಲ, ಸಾಧಾರಣವಾದ ಪಾಪ. ದೊಡ್ಡ ಪಾಪ ಯಾವುದು ಗೊತ್ತಾ? ಪ್ರೀತಿ ಇಲ್ಲದ ಜೀವಿತ, ಕ್ಷಮಿಸಕ್ಕಾಗದಿರುವಂತ ಜೀವಿತ, ಅಗೆತನ, ವಿರೋಧ, ಕಲಗ, ಇವುಗಳೇ ದೊಡ್ಡ ಪಾಪ. ದೇರ್ ಇಸ್ ನೋ ಎನಿ ಅದರ್ ಬಿಗ್ಗೆಸ್ಟ್ ಸಿನ್ ದ್ಯಾನ್ ದಿಸ್. ಇದೆಲ್ಲ ಮಾಡುವವರು ಈ ಒಬ್ಬರ ಕಂಡ್ರೆ ಕೋಪ, ಕಹಿ, ಮತ್ಸರ, ವಿರೋಧ, ಮನಸ್ಸಲ್ಲಿ ವೈರಾಗ್ಯ ಎಲ್ಲ ಇಟ್ಟುಕೊಂಡು, ಬ್ರದರ್ ಇವನ್ ಸಿಗರೆಟ್ ಕುಡಿಕ್கிறான் ಬ್ರದರ್, நீ அவனோட பயங்கரமான பாவி. ನಿನ್ನಲ್ಲಿರುವಂಥ ಕೋಪವನ್ನು ತಳ್ಳು ಕ್ರಿಸ್ತನ ಸನ್ನಿಧಿಯಲ್ಲಿ, ಹಗೆತನವನ್ನು ತಳ್ಳು ಕ್ರಿಸ್ತನ ಸನ್ನಿಧಿಯಲ್ಲಿ, ವೈರಾಗ್ಯವನ್ನು ತಳ್ಳು ಕ್ರಿಸ್ತನ ಸನ್ನಿಧಿಯಲ್ಲಿ, ವಿರೋಧವನ್ನು ತಳ್ಳು ಕ್ರಿಸ್ತನ ಸನ್ನಿಧಾನದಲ್ಲಿ. ಇವುಗಳನ್ನು ತಳ್ಳು, ನಿನ್ನ ಜೀವನ 99% ತಾನಾಗಿ ಶುದ್ಧಿ ಆಗುತ್ತದೆ. ಕ್ರಿಸ್ತನದನ್ನು ಶುದ್ಧಿ ಮಾಡುತ್ತಾನೆ. ಹಾಗಾದ್ರೆ ನಾವು 1% ಶುದ್ಧಿ ಯಾಕೆ 99 ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ, ಅದನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ, ನಾನು ಏನೂ ಪಾಪನೇ ಇಲ್ಲದ್ರೆ ಪರಿಶುದ್ಧನಂತ ಹೇಳ್ಬಿಟ್ರೆ ಅದು 100% ಪಾಪ ಆಗ್ಬಿಡುತ್ತೆ. ಆದ್ರಿಂದ ನೀವು ಪಾಪ ಇಲ್ಲದ ಪರಿಶುದ್ಧರ ಎಷ್ಟು 99.
100% ನೋ. ಹಲ್ಲೆಲೂಯಾ. ಕೋಪ ತಲ್ಲಯ್ಯ, ಪರಿಶುದ್ಧ ಜೀವನ ತಾನಾಗಿ ಬರ್ತದೆ. ವೈರಾಗ್ಯವನ್ನು ತಲ್ಲು, ಪರಿಶುದ್ಧ ಜೀವನ ತಾನಾಗಿ ಬರ್ತದೆ. ಸೊ ವಾಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್? ಕ್ರಿಸ್ತನ ಸ್ವಭಾವ ಅನ್ನೋದು ಏನು? ಲವ್, ಪ್ರೀತಿ. ಪ್ರೀತಿ ಏನ್ ಮಾಡ್ತದೆ? ಬಹು ಪಾಪವನ್ನ ಅಡಗಿಸುತ್ತದೆ, ಅಂದ್ರೆ ಮುಚ್ಚುತ್ತದೆ. ಇಟ್ ವಿಲ್ ಕವರ್ ದ ಮಲ್ಟಿಟ್ಯೂಡ್ ಸಿನ್ಸ್ ಅಂತ ಬೈಬಲ್ನಲ್ಲಿ ಇದೆ. ದ ಲವ್ ಕವರ್ಸ್ ಮಲ್ಟಿಟ್ಯೂಡ್ ಸಿನ್ಸ್ ಅಂತ ಇದೆ. ಒಂದು ವ್ಯಕ್ತಿ ಏನೇ ಪಾಪ ಮಾಡಿರಬಹುದು, ಆದರೆ ಅದನ್ನು ಮರೆ ಮಾಡುವುದೇ ಕ್ರಿಸ್ತನ ಪ್ರೀತಿ. ದಟ್ ಇಸ್ ಅ ಲವ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಸ್ವಭಾವ ಅನ್ನುವುದು ಯಾವುದು ಅಂತಂದರೆ ಪ್ರೀತಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು. ಇವತ್ತು ನಿಜವಾದ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಬೇಕಂತಂದರೆ ಕೋಪ ಕಗಿನ ಕಿತ್ತಾಕಿ ಪ್ರೀತಿಯನ್ನು ನಿನ್ನ ಒಳಗಡೆ ಹೊಂದಿಕೊಂಬಳು. ಕ್ರಿಸ್ತನು ನಿನ್ನಲ್ಲಿ ಜನಿಸಿ ಬಂದಿರುವ ಆತನಾಗಿದ್ದ. ಹಲ್ಲೆಲೂಯಾ. 3 things ವೆರಿ ಇಂಪಾರ್ಟೆಂಟ್. ನಂಬರ್ 1 ಪ್ರೀತಿ, 2ನೇದು ಕ್ಷಮಿಸಬೇಕೆ, 3ನೇದಾಗಿ ದೇವರಿಗೆ ವಿಧೇಯರಾಗುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಸೇವೆಯಲ್ಲಿ ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ. ನಾನು ಹೆಂಗೆ ಸೇವೆ ಮಾಡಲಿ? ಅಳೋ, ಅವರಿಗಾಗಿ ಸೇವೆ ಮಾಡಬೇಡ. ಒಬೇ ಗಾಡ್. ಕ್ರಿಸ್ತನಿಗಾಗಿ ಸೇವೆ ಮಾಡು. ಯೇಸು ಹೇಳಿದಾನೆ ಅಂತ ಹೇಳಿ ಸೇವೆ ಮಾಡು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಆಮೇನ್. ಒಬೇ ಗಾಡ್. ಯೇಸು ಸಾಯ ತನಕ ದೇವರಿಗೆ ವಿಧೇಯರಾಗಿದ್ದ. ದಿಸ್ ಇಸ್ ಎ ಕ್ರಿಸ್ಮಸ್. ಹಲ್ಲೆಲೂಯಾ. Stop painting your house before you experience this in your life. ಪೇಂಟ್ ಹೊಡೆದಲ್ಲ ನಿಲ್ಲಿಸಿ ಸ್ವಾಮಿ. ಸ್ಟಾರ್ ಕಟ್ಟೋದು ನಿಲ್ಲಿಸಿ ಸ್ವಾಮಿ. ಸ್ಟಾರ್ಟಿಂಗಲ್ಲಿ ನೀವೇ ಮಾಡಕ್ಕೆ ಹೇಳಿದ್ರ ನಿಲ್ಲಿಸಿರಿ ಅಂತ ಹೇಳಿದ್ರೆ ನಿಲ್ಲಿಸ್ಬಿಡಿ. ಇದನ್ನು ಮಾಡಿದ್ರೆ ಅದನ್ನು ಮಾಡಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಬಟ್ ಫಸ್ಟ್ ರಿಮೂವ್ ಎವ್ರಿ ಆಂಗ್ರಿ, ಬಿಟರ್ನೆಸ್, ಅನ್ಫರ್ಗಿವ್ನೆಸ್ ಫ್ರಮ್ ಯರ್ ಹಾರ್ಟ್. ಎಲ್ಲ ಕಿತ್ತು ಬಿಸಾಡು. ಮೊದಲು ಕ್ರಿಸ್ತನ್ನ ಧರಿಸಿಕೋ, ಆಮೇಲೆ ಸ್ಟಾರ್ ಧರಿಸಿಕೋ. ಆಮೇಲೆ ಹಲ್ಲೆಲೂಯಾ. ಸೊ ಯೇಸು, ಬೈಬಲ್ ಹೇಳ್ತಾ ಇದೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ನಮ್ಮಲ್ಲಿ ಹುಟ್ಟಿದಾನೆ. ಹಲ್ಲೆಲೂಯಾ. ಆಮೇಲೆ ಹೇಳ್ತಾ ಇದೆ, ವರದ ಮಗನು ನಮಗೆ ದೊರೆತನು. ಸೊ ವಾಟ್ ಇಸ್ ಕ್ರಿಸ್ಮಸ್ನ ಒಂದು ಸೌಂದರ್ಯ ಏನು ಗೊತ್ತಾ? ಗಿಫ್ಟ್. ಹಲ್ಲೆಲೂಯಾ. ಕ್ರಿಸ್ಮಸ್ನ ಸೌಂದರ್ಯ ಯಾವುದು ಹೇಳಿ? ಗಿಫ್ಟ್. ಗಿಫ್ಟ್ ಅಂತಂದ್ರೆ ಏನು? ಕೊಡುಗೆಗಳು, ಉಡುಗೊರೆ. ಉಡುಗೊರೆ, ನಿನಗೆ ಬೇಕು ಬಿಡುಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಟ್ಸ್ ಎ ಗಿಫ್ಟ್, ದಾನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟನು ಅಲ್ಲ, ಕೊಟ್ಟನು ಅನ್ನುವಂಥ ಮಾತಿನ ಅರ್ಥ ಬೇರೆ, ದಾನ ಕೊಟ್ಟನು ಅನ್ನೋದೇ ಸರಿಯಾದಂಥ ಮಾತು. ಕೊಡುವುದಂದ್ರೆ ಏನು ಗೊತ್ತಾ? ಕೊಡುವುದಂದ್ರೆ ಏನು ಗೊತ್ತಾ ರವಿ ತುಂಗಾದ? ಕೊಡುವುದಂದ್ರೆ ಏನು ಗೊತ್ತಾ? ಪ್ಯಾಕೆಟ್ ಎಷ್ಟಾಯ್ತಾ? ನಿಮ್ಮ ಪ್ಯಾಕೆಟ್ ಎಷ್ಟಾಯ್ತು ಸ್ವಾಮಿ? ಕೊಡ್ರ. ಹಿಂಗೆ ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡ್ಕೊಂಬಂದೆ. ಕೊಡ್ರಿ, ಎಲ್ಲ ಕೊಡ್ರಿ ಸ್ವಾಮಿ. ನೋಡ್ರಿ, ಇಷ್ಟು ಇದೆ. ಇದರಲ್ಲಿ ಒಂದು ಎತ್ತು ಕೊಡುವುದೇ ಕೊಡುವುದು. ಒಂದು ಎತ್ತಿಗಳು, ಒಂದು ಎತ್ತಿ ಕೊಟ್ಟಿಲ್ಲ, ಇರುವ ಒಬ್ಬನೇ ಮಗನನ್ನ ದಾನವಾಗಿ ಕೊಟ್ಟುಬಿಟ್ಟಾರೆ. ಎಲ್ಲ ಕೊಟ್ಟುಬಿಟ್ಟಾರೆ. ಕ್ರಿಸ್ಮಸ್ ಇಸ್ ಮೀನಿಂಗ್ಲೆಸ್ ವಿತೌಟ್ ಗಿಫ್ಟಿಂಗ್ ಟು ಅದರ್ಸ್. ಆಮೇನ್, ಹಲ್ಲೆಲೂಯಾ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಕಾಲನೇ ಚೆನ್ನಾಗಿತ್ತು. ಆ ಕಾಲನೇ ಚೆನ್ನಾಗಿತ್ತು. ಹೋಗುವುದು ಅಂಗಡಿಗೆ ಹೋಗಿ ಎಲ್ಲ ಗ್ರೀಟಿಂಗ್ ಕಾರ್ಡ್ ತಗೊಳ್ಳೋದು. ಜ್ಞಾಪಕ ಇದೆಯಾ? ಗ್ರೀಟಿಂಗ್ ಕಾರ್ಡ್ ತಗೊಂಡು ಗ್ರೀಟಿಂಗ್ ಕಾರ್ಡ್ ಒಳಗಡೆ ಬರೆಯುವುದು. ಬರೆದ್ಬಿಟ್ಟು ನೀವು ಡಿಸೆಂಬರ್ 1ನೇ ತಾರೀಕು ಹಾಕಿದ್ರೆ
ಅವ್ರು 24 ತಾರೀಕು ರಾತ್ರಿ ತಗೊಂಡೋಗಿ ಸೇರಿಸ್ಬಿಡ್ತಾರೆ. ನೋಡಿದಿರಲ್ವಾ? ಅದೊಂದು ವಾರ ಅಲ್ಲಿ ಹೋಗಿ ಮತ್ತೆ ಅವರು ನೋಡಿ ಹ್ಯಾಪಿ ಕ್ರಿಸ್ಮಸ್, நலம் நலமறி ஆவல், நீங்கள் நல்லா இருக்கீங்களா மாமா ಅತ್ತೈ ಅತ್ತನೆ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ನಿಮ್ಮ ಎಲ್ಲರಿಗೂ. ಅದು ಫುಲ್ಲು ಎಂಥ ವಾಕ್ಯ ಉಪಯೋಗ ಮಾಡೋದು ಅಂತಂದರೆ ಗ್ರಾಮಟಿಕ್ ಕನ್ನಡ. ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ನಮ್ಮ ಹೃದಯ ತುಂಬು ಹೃದಯದ ಕ್ರಿಸ್ತನ ಜನನದ ಶುಭಾಶಯಗಳು ಹಾಕಿ ಎಂದು ಮಾಡಿ ಕವರ್ ಒಳಗಡೆ ಹಾಕಿ ತಗೊಂಡೋಗಿ ಹಂಗೆ ಪಾಸ್ ಪಕ್ಕದ ಹಾಕ್ಬಿಟ್ರೆ ಹೋಗಲ್ಲ. ಹೋಗಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಸ್ಟ್ಯಾಂಪ್ ತರಬೇಕು. ಸ್ಟ್ಯಾಂಪ್ ಬಟ್ಟಕ್ಕೆ ಗಮ್ಮಿರಲ್ಲ, ಆ ಕಡೆ ನೋಡ್ಬಿಡು ಹಚ್ಬಿಡೋದು. ಹೌದಾ ಇಲ್ವಾ? ಹೇಳಿ, ಹೌದಾ ಇಲ್ವಾ? ಆಗಿನ ಕಾಲದಲ್ಲಿ ನಮ್ಮ ನಾಳಿಗೆ ಎಂಜಲೇ ಯಾವುದು? ಇಂಟರ್ನ್ಯಾಷನಲ್ ಗಮ್. ಇಲ್ಲಿಂದ ಅಮೇರಿಕಾಗೆ ಇಂಟರ್ನ್ಯಾಷನಲ್ ಹೋದ್ರೆ ಡಾನ್ ಅಂಕಲ್ಗೆ ನಾನು ಒಂದಿನ ಹಾಕಿದೆ ಅಮೇರಿಕಾಗೆ, ಇಲ್ಲಿಂದ ಹಿಂಗೆ. ಸದ್ಯ ಅವರು ಅದನ್ನು ಮುಟ್ಟಿದ್ರೇನೋ ಗೊತ್ತಿಲ್ಲ, ಹಾಕಿ ಕಳಿಸಿದ್ರೆ ಚೆನ್ನಾಗಿತ್ತು. ಆವಾಗ ಅದ್ರ ಒಳಗಡೆ ಏನು ಮಾಡೋದು, ಕೆಲವರು 50 ರೂಪಾಯಿ 100 ರೂಪಾಯಿನ ಒಳಗಡೆ ಇಟ್ಟು ಕಳಿಸೋದು. ಪೋಸ್ಟ್ ಮ್ಯಾನ್ಗೆ ಗೊತ್ತಾಗದೇ ಇದ್ರೆ ಹೋಗುತ್ತದೆ, ಗೊತ್ತಿದ್ರೆ ಏನು ಮಾಡ್ತಾನೆ ಅವನು, ಕಾಡುಗಡಿ ಎಲ್ಲ ಬಿಸಾಕ್ಬಿಡ್ತಾನೆ. ಹಾಕಿ ಕಳಿಸ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಕ್ರಿಸ್ಮಸ್? ನಾವು ಈಗಿನ ಕಾಲದ ಯಾರು ತಂದ್ರು ಈ ಕಂಪ್ಯೂಟರ್ ಕಾಲ? ಅಯ್ಯೋ ಸ್ವಾಮಿ, ಒಂದು ಮೆಸೇಜ್ ಕಳಿಸುವುದು, ಹ್ಯಾಪಿ ಕ್ರಿಸ್ಮಸ್, ಡಿಲೀಟ್ ಎವ್ರಿವನ್. ಆಮೇಲೆ ಯಾರಾದರೂ ಏನಾದರೂ ಮಾಡಿರ್ತಾರೆ ಹ್ಯಾಪಿ ಕ್ರಿಸ್ಮಸ್, ಚೆನ್ನಾಗಿದೆ, ಫಾರ್ವರ್ಡ್ ಮಾಡೋದು. ನಾನು ನಿನ್ನೆ ಒಂದು ಫಾರ್ವರ್ಡ್ ಮಾಡಿದೆ, ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಹ್ಯಾಪಿ ಕ್ರಿಸ್ಮಸ್ ಅದು ಒಂದು ಫಾರ್ವರ್ಡ್. ಬಟ್ ಇದೆಲ್ಲ ಇಂಟ್ರೆಸ್ಟೇ ಇಲ್ಲ, ಇದೆಲ್ಲ ಏನಿಲ್ಲ, ಸಿ ಇಲ್ಲ, ಚೆನ್ನಾಗಿಲ್ಲ. ಕಪ್ಪಗಿರುವ ಹುಡುಗಿ ಬೆಳ್ಳಗೆ ತೋರಿಸೋದು, ಇಂಡಿಯಾದಲ್ಲಿರುವ ಅಮೆರಿಕದಲ್ಲಿರುವ ಥರ ತೋರಿಸೋದು. ಮೊನ್ನೆ ನಾನು ಡಾನ್ ಅಂಕಲ್ ಜೊತೆ ನಾನೊಂದು ಫೋಟೋ ತಗೊಂಡಿದ್ದೆ, ನಾನು ಅದನ್ನು ಎಡಿಟ್ ಮಾಡಿ ಇಟ್ಟಿದ್ದೆ. ಡಾನ್ ಅಂಕಲ್ ಕೇಳಿದ್ರು, ನೀನೇನೋ ನನ್ನ ಕಲರ್ಲಿ ಕಾಣಿಸ್ಕೊಳ್ತಾ ಇದ್ದೆ, ನೀನೇನೋ ನನ್ನ ಕಲರ್ ಕಾಣಿಸ್ತಾ ಇದ್ದೆ. ಎಲ್ಲ ಯಾವುದು ಅದು? ಯಾವ ಸ್ವಾಮಿ ಅದು? ಸ್ನ್ಯಾಪ್ ಚಾಟ್ ಮಾಡೋ ಕೆಲಸ ಹಿಂಗೆ ಹೊಡೆದ್ರೆ ಹೆಂಗೆ ಕಾಣಿಸ್ತೈತೆ? ಚೆನ್ನಾಗಿಲ್ಲ. ಹಳೇ ಕಾಲಕ್ಕೆ ಹೋಗೋಣ. ಹಳೆ ಕಾಲದಲ್ಲಿ ನಮ್ಮ ಊರಿನಲ್ಲಿ ಮಾಡ್ತಿದ್ರು, ಇವಾಗ ಅದೆಲ್ಲ ಇಲ್ಲ. ಕಜ್ಜಾಯ ಮಾಡೋದು, ಚಕ್ಲಿ ಮಾಡೋದು ಮಾಡಿ ತಗೊಂಬಂದು ಏನು ಮಾಡೋದು, ಒಂದೊಂದು ಮನೆಗೆ ನಮ್ಮಮ್ಮ ಎಲ್ಲ ಕವರ್ ತಗೊಂಬ, ಕವರ್ ಯಾಕಂದ್ರೆ ಪಾತ್ರೆ ಹೋದ್ರೆ ಬರಲ್ಲ, ಕವರ್ ತಗೊಂಬ. ಎಲ್ಲ ಚಕ್ಲಿ ಮನೆಯಲ್ಲಿ ಎಷ್ಟು ಚಕ್ಲಿ ಮಾಡೋರು, ಅಪ್ಪ ಗುಡ್ಡೆ ಕಟ್ಟಿರೋದು ಚಕ್ಲಿನ ಹಾಕಿ ತುಂಬಿಸೋದು, ತಗೊಂಡೋಗಿ ಆತ ಮನೆಗೆ ಕೊಟ್ಬಿಡು, ಇವ್ರ ಮನೆಗೆ ಕೊಟ್ಬಿಡು. ನಮಗೆ ಮಕ್ಕಳಿಗೆ ಇದೇ ಕೆಲಸ. 5-6 ಕೂಡ ಅತ್ತೇ ಏನು ಅಳಿಯ ಅಮ್ಮ ಕೊಟ್ಟು ಕಳಿಸಿದ್ರು ಚಕ್ಲಿನೂ ಇದನ್ನು, ಹ್ಯಾಪಿ ಕ್ರಿಸ್ಮಸ್ ಕೊಟ್ಬಿಡು ಬರು. ಇವಾಗ ನಮ್ಮ ಜನ ಕ್ರಿಸ್ಮಸ್ ನೋಡಬೇಕು, ಕೈ ಬೀಸಮ್ಮ ಬರೋದು, ಆರಾಧನೆ ಮುಗಿದ ಮೇಲೆ ತಿನ್ನೋದು, ಟಾಟಾ ಹೇಳೋದು. ನೋ ಗಿಫ್ಟಿಂಗ್ ಅದರ್ಸ್. ಕ್ರಿಸ್ಮಸ್ ಇಸ್ ನಥಿಂಗ್ ಬಟ್ ಗಿವಿಂಗ್. Christmas is nothing but giving. Christmas is meaningless without gifting to others. Hallelujah. ವರ್ಷ ಕ್ರಿಸ್ಮಸ್ಗೆ ನಮ್ಮ ಹುಡುಗರಲ್ಲಿ ಏನು ಮಾಡ್ತಾರೆ ಗೊತ್ತಾ? ಇದು ಕಟ್ತಾರೆ,
ಇದು ಲೈನ್ ಕಟ್ತಾರಲ್ಲ, ಅದು ಲೈನಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಸುತ್ತ ಸೈಡ್ ವಾಲ್ ಕಟ್ತಾರೆ. ಗೊತ್ತಾ ನಿಮಗೆ? ಏನಕ್ಕೆ? ಬಿಸಿಲು ಬರಬಾರ್ದು, ಮಣ್ಣು ಬರಬಾರ್ದು ಅಂತ. ಇಲ್ಲ, ಬಿರಿಯಾನಿನ ಯಾರು ಕತ್ಕೊಂಡು ಹೋಗ್ಬಿಡ್ಬಾರ್ದು ಅಂತ ಬಿಡಿಸ್ಬಿಟ್ಟಿದ್ದೀನಿ ನೋಡ್ರಿ. ಇಷ್ಟು ದಿನ ಇದ್ದಂಥ ರಹಸ್ಯನ ಸೈಡ್ ವಾಲ್ ಕಟ್ಟೋದು ಇನ್ನೇಂತಕ್ಕೆ? ಈ ಬಿರಿಯಾನಿನೂ ಹೋಯ್ತಾ ಐತೆ, ಯಾವುದು ಹೋಯ್ತಾ ಐತೆ? ತಟ್ಟೇನು ಹೋಯ್ತಾ ಇದ್ದೆ. ಆದರೆ ಈ ವರ್ಷ ಆರಂಭದಲ್ಲಿ, ವರ್ಷ ಅಲ್ಲ, ಈ ಕ್ರಿಸ್ಮಸ್ ಆಲೋಚನೆ ಮಾಡಿದ ಕೂಡಲೇ ಕತ್ತೆ ನನಗೆ ಮಾತಾಡಿದ ಒಂದು ವಿಷಯ ಏನಂತಂದ್ರೆ, ಆಶೀರ್ವಾದ ಬೇಕಾ ಬೇಡವ? ಬೇಕು ದೇವರು. ನಾನು ಕೊಡುವಂಥ ಪರಲೋಕದ ಆಶೀರ್ವಾದ ಬೇಕಾ ಬೇಡವ? ಬೇಕು ದೇವರ. ಹಾಗಾದ್ರೆ ನಿನ್ನ ಕೈ ಹಿಂಗಿದ್ರೆ ಆಗಲ್ಲ. ಹಿಂಗೆ ನಿನ್ನ ಕೈ ಹಿಂಗಿದ್ರೆ ಆಶೀರ್ವಾದ ಬರಲ್ಲ. ನಿನ್ನ ಕೈ ಹಿಂಗ. ದೇವರು ಒಂದು ಆಲೋಚನೆ ಕೊಟ್ಟರು, ಬಿರಿಯಾನಿ ಕತ್ಕೊಂಡು ಹೋಗ್ಬಿಡ್ತೀವಂತ ಒಳಗಡೆ ಸೈಡ್ ವಾಲ್ ಕಟ್ತೀವಲ್ಲ, ಇನ್ಮೇಲೆ ಸೈಡ್ ವಾಲೇ ಇರಲ್ಲ. ಎಲ್ಲೂ ಬಿರಿಯಾನಿ ರೋಡಲ್ಲಿ ಪೊಲೀಸ್ ಪರ್ಮಿಷನ್ ತಗೊಂಡು ಎಲ್ಲ 1,000-2,000 ಪ್ಯಾಕೆಟ್ ಬಿರಿಯಾನಿ ಪ್ಯಾಕ್ ಮಾಡಿ ಹೋಗುವ ಕಾರ್ಗೆ, ಬಸ್ಗಳಿಗೆ ಎಲ್ಲರಿಗೂ ಈ ವರ್ಷದಲ್ಲಿ ಬಿರಿಯಾನಿ ಕೊಡಬೇಕು. ಹಲ್ಲೆಲೂಯ. ಆಮೇಲೆ ಹಿಂಗ್ ತಿನ್ನುವುದಕ್ಕೆ ಹೆಸರು ಬಿರಿಯಾನಿನ? ಹಿಂಗ್ ತಿಂದ್ರೆ ನೀನು ಕ್ರಿಸ್ಮಸ್ ಕೊಂಡಾಡಿಲ್ಲ ಅಂದ್ರೆ ಯಾರ ಯಾಕೆ ಹೇಳಿತು? Christmas is nothing but giving. God gave his only one begotten son. He has so many sons. ಆತನಿಗೆ ಬಹಳ ಮಕ್ಕಳಿರಲಿಲ್ಲ, ಒಬ್ಬನೇ ಇದ್ದಿದ್ದು. ತನ್ನ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ, ಬೈಬಲ್ನಲ್ಲಿದೆ, ಉಳಿಸಿಕೊಳ್ಳದೆ ನಮಗಾಗಿ ಕೊಟ್ಟ ಆತನ. ಜನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಬಟ್ ಏನಂದ್ರೆ, ಡೋಂಟ್ ಬಿ ಪ್ರೌಡ್. ಅದಕ್ಕಾಗಿ ಹೆಮ್ಮೆ ಹಿಂಗೆ ಅದಲ್ಲ. ಡೋಂಟ್ ಬಿ ಪ್ರೌಡ್, ಬಿ ಹಂಬಲ್, ಬಟ್ ಗಿವ್ ಟು ಎವ್ರಿ ಒನ್. ಹಲ್ಲೆಲೂಯ. ಆಮೇನ್. ನಾನೊಂದು ಐಡಿಯಾ ಹೇಳ್ತೀನಿ ಕೇಳಿ. ಈ ಒಂದು ವಾರ ಹೋಯ್ತು, ಇನ್ನ 3 ವಾರ ಇದೆಯಾ? ಇನ್ನು 3 ಸಂಡೇಸ್ ಇದೆ ಅಲ್ವೇ? 3 ವಾರ ಕರೆಕ್ಟಾ? ಇಲ್ಲ, ಬಿಫೋರ್ ಕ್ರಿಸ್ಮಸ್ ಎಷ್ಟು? 2 ಸಂಡೇ ಅಲ್ವೇ? ಹೌದು, ಒನ್ಲಿ 2 ಸಂಡೇಸ್ ಅಂತ ಕಾಣಿಸ್ತು. 2 ಸಂಡೇ, 2 ಬಂದ್ಬಿಟ್ಟಿತ್ತು. ಅಯ್ಯೋ ಅಂದ್ರೆ ಬಂದ್ಬಿಟ್ಟಿದ್ದು ನೋಡ್ರಿ. ಅಷ್ಟು ಬೇಗ ಬಂದು ನೋಡ್ರಿ. 2 ಕ್ರಿಸ್ಮಸ್, 2 ಸಂಡೇ ಇದೆ. ಕ್ರಿಸ್ಮಸ್ಗೆ ಮುಂಚೆ 2 ಸಂಡೇ ಇದೆ. 3 ಇದೆಯಾ? ಪ್ರೈಸ್ ಗಾಡ್, ಹಲ್ಲೆಲೂಯ. 3 ಇದೆ. ಓಕೆನಾ? ಏನು ಮಾಡಿ ಗೊತ್ತಾ? ಒಂದು ವಾರನು, ಪ್ರತಿ ವಾರನು 10 ಕುಟುಂಬ ಮನೆಯಲ್ಲಿ ಏನಾದರೂ ಚಕ್ಲಿ ಮಾಡಿ, ಕಜ್ಜಾಯ ಮಾಡಿ, ಪಾಮ್ ಆಯಿಲ್ ಎಣ್ಣೆ ಹಾಕದೆ ಒಳ್ಳೆ ಸನ್ಫ್ಲವರ್ ಆಯಿಲ್ ಹಾಕಿ, ಹಲ್ಲೆಲೂಯ, ಏನು ಮಾಡಿ ತಗೊಂಬಂದು ಏನು ಮಾಡ್ರಿ, ಭಾನುವಾರ ಆರಾಧನೆ ಮುಗಿದ ಮೇಲೆ ಎಲ್ಲರೂ ಕೊಡ್ರಿ. ಆಮೇಲೆ ಫಸ್ಟು ಮನೆ ಒಳಗಡೆ ಇರುವವ್ರಿಗೆ ಕೊಡ್ರಿ. ಹಲ್ಲೆಲೂಯ. ಚೆನ್ನಾಗಿ ಕೇಳ್ಕೊಳ್ರಿ. ಪಾಮ್ ಆಯಿಲ್ ಹಾಕದೆ ಸನ್ಫ್ಲವರ್ ಆಯಿಲ್ ಹಾಕಿ ಮಾಡ್ರಿ. ನಾವು ತಿನ್ಬೇಕಲ್ರಿ, ಮಾಡಿ ಕೀಪ್ ಇಟ್. 3 ರೀತಿಯಾಗಿ ಕೊಡು. ಸ್ವಂತ ಮನೆಗೆ ಕೊಡು, ನಿನ್ನ ಸಭೆಗೆ ಕೊಡು, ಈ ಪ್ರಪಂಚದವರಿಗೆ ಕೊಡು. ಹಲ್ಲೆಲೂಯ. ಆಮೇಲೆ 3 ಕೊಡು. ಹಲ್ಲೆಲೂಯ. ನೀನು ಪ್ರೇಯರ್ ಮಾಡೋದು ಹೆಂಗೆ ಪ್ರೇಯರ್ ಮಾಡ್ತೀಯ? ಮೊಣಕಾಲ ಆಯ್ತಾ ಅಲ್ವಾ ಸ್ವಾಮಿ? ಮತ್ತೆ ಉಜ್ಜಿರಿ ಚೆನ್ನಾಗಿ ಕೆಳಗಡೆ ಹಾಕಿ. ಆಮೇಲೆ 3 ಪ್ರೇಯರ್ ಮಾಡಿ. ಈ ವರ್ಷ ಕ್ರಿಸ್ಮಸ್ಗೆ ನನ್ನ ಮನೆಯಲ್ಲಿರುವಂಥ ಎಲ್ರಿಗೂ ಕೊಡ್ಬೇಕು, ಏನಾದ್ರು ಕೊಡಬೇಕು. ಬಟ್ಟೆ ಯಾವಾಗಲೂ ಕೊಡ್ತೀವಿ, ಬಟ್ಟೆ ಜೊತೆಗೆ ಒಂದು ವಾಚು, ಇಲ್ಲ ಒಂದು ಡೈಮಂಡ್ ರಿಂಗು ಕೊಡ್ರಿ. ಹಲ್ಲೆಲೂಯ. ಮನೆಯಲ್ಲಿರುವವ್ರಿಗೆ ಏನು ಮಾಡ್ರಿ? ಕೊಡ್ರಿ. ಆಮೇಲೆ ಕ್ರಿಸ್ಮಸ್ನ ಕೊಡದೆ ಕೊಂಡಾಡಕ್ಕಾಗಲ್ಲ.
ತಲೆಯಲ್ಲಿರುವಂಥ ಸೀರೆಯನ್ನ ಮಕ್ಕಕ್ಕೆ ಹಾಕೊಂಡು ಒಳಗಡೆ ತಿನ್ಕೊಳ್ಳೋದಲ್ಲ ಕ್ರಿಸ್ಮಸ್ ಈಸ್ ಮೀನಿಂಗ್ ಗಿವಿಂಗ್. ಹಲ್ಲೆಲೂಯಾ. ಪ್ರೇಯರ್ ಮಾಡಿ ಏನಾದರೂ ಕೊಡಬೇಕು, ಏನೋ ಕೊಡಬೇಕು. ಖಂಡಿತ ಈ ವರ್ಷ ಮರೆಯಲೇಬಾರದು. ಅದು ನೆಕ್ಸ್ಟ್ ಕ್ರಿಸ್ಮಸ್ ತನಕ ಇರಬೇಕು, ಆ ಥರ ಕೊಡಬೇಕು. ಹಲ್ಲೆಲೂಯಾ. ಫ್ಯಾಮ್ಲಿಗೆ ಒಂದು ಕೊಡಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಆಮೇಲೆ ನಂಬರ್ 2, ಸಭೆಗೆ ಕೊಡಬೇಕು. ಸಭೆಗೆ ಈ ಕ್ಯಾರಲ್ಸ್ನಲ್ಲಿ ಕಾಣಿ ಕೊಡುವುದು ಅದೆಲ್ಲ ಲೆಕ್ಕ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಸಮಥಿಂಗ್ ಏನಾದರೂ ಸಭೆಗೆ ಕೊಡಬೇಕು. ಆಮೇಲೆ 3 ವಾರ ಇದೆ. ಬ್ರಿಂಗ್ ಸಮಥಿಂಗ್ ಗಿಫ್ಟ್ ಕೊಡ್ರಿ. ಹಲ್ಲೆಲೂಯಾ. ಆಮೇಲೆ ಸಭೆಗೆ ಕೊಡ್ರಿ, ಪಾಸ್ಟ್ರಿಗೆ ಕೊಡ್ರಿ. ಹೆಂಗೆ ನೋಡ್ತಾರೆ ನೋಡ್ರಿ, ಪಾಸ್ಟ್ರಿಗೆ ಕೊಡ್ರಂದ್ರೆ ಹಲ್ಲೆಲೂಯಾ. ಪ್ರಪಂಚಕ್ಕೆ ಕೊಡ್ರಿ. ಆಮೇಲೆ ಏನಾದರೂ ಕೊಡಿ. ಹಲ್ಲೆಲೂಯಾ. ಕೊಡ್ರಿ, ಚೆನ್ನಾಗಿರೋದನ್ನ ಕೊಡ್ರಿ. ಕೊಡುವುದರಲ್ಲಿ ಬರುವಂಥ ಸಂತೋಷ ಬೆಡ್ಶೀಟ್ ಹಾಕೊಂಡು ತಿನ್ನುವಾಗ ಬರಲ್ಲ. ಆಮೇಲೆ ಗಿವಿಂಗ್ ಇಸ್ ಅ ಕ್ರಿಸ್ಮಸ್. ಹಲ್ಲೆಲೂಯಾ. ಆಮೇಲೆ ನಿಮ್ಮೂರಲ್ಲಿರುವಂಥ ಯಾವ್ದಾದ್ರು ಅಜ್ಜಿಗಳಿಗೆ ಬಟ್ಟೆ ಇಸ್ಕೊಡ್ರಿ, ಸೀರೆ ಇಸ್ಕೊಡ್ರಿ. ಆಮೇಲೆ ಹಲ್ಲೆಲೂಯಾ. ನಿನ್ನೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು. ಅವರು ವಿಶ್ವಾಸಿ ಅಲ್ಲ, ಅವರು ಒಂದು ಅವಿಶ್ವಾಸಿ. ನನಗೆ ಫೋನ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ಈ ಕ್ರಿಸ್ಮಸ್ಗೆ ಬನ್ನಿ ಸರ್, ಎಲ್ಲಾದರೂ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮಗೊಂದು ಗಿಫ್ಟ್ ಕೊಡ್ತೀನಿ. ಹೌದಾ ಫಾದರ್? ಹ್ಞೂ ಸರ್, ಬನ್ನಿ ಸರ್, ನನ್ನ ಜೊತೆ ಬನ್ನಿದ, ಕರ್ಕೊಂಡು ಹೋಗಿ ಕೊಡ್ತೀನಿ ಸರ್, ಗಿಫ್ಟ್ ಕೊಡ್ತೀನಿ, ಬನ್ನಿ ಸರ್. ಹಲ್ಲೆಲೂಯಾ. ಬಟ್ ಎಲ್ಲದರಲ್ಲಿನೂ ಯೇಸುವಿನ ನಾಮ ಇರಬೇಕು. ಹಂಗಂದ್ಬಿಟ್ಟು ಚಕ್ಲಿಯಲ್ಲಿ ಬರೆದು ಬಿಡ್ಬೇಕು. ಗಮನವಾಗಿರ್ಬೇಕು. ನಮ್ಮ ಜನ ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ. ಅಣ್ಣ ಹೇಳ್ಬಿಟ್ಟವ್ರೆ ಚಕ್ಲಿನಲ್ಲಿ ಯೇಸು ಎಲ್ಲ ಚಕ್ಲಿ ಮಾಡಿಬಿಟ್ಟು ಅದರಲ್ಲಿ ಯೇಸು ಅಂತ ಸ್ಕೆಚ್ ಪೆನ್ನಲ್ಲಿ ಬರೆದು ಗಿವಿಂಗ್. ಹಲ್ಲೆಲೂಯಾ. ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ರಿ, ದೇವರು ಕೊಟ್ಟರು, ನಾವು ಕೊಡ್ತಾ ಇದ್ದೇವೆ. ದೇವರು ತನ್ನ ಮಗನನ್ನೇ ಕೊಟ್ಟನು. ಹಲ್ಲೆಲೂಯಾ. ಆಮೇಲೆ ಕೆಲವರು ಅನ್ಕೊಳ್ತಾರೆ, ನಮಗೆ ಕೊಡಕ್ಕೆ ಯಾರು ಇಲ್ಲ, ನೀನು ಕೊಡು. 100 ಜನ ದೇವರು ಎಬ್ಬಿಸ್ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ. 100 ಜನ ದೇವರು ಎಬ್ಬಿಸ್ತಾನೆ. ಕೊಡಿ. ಕ್ರಿಸ್ಮಸ್ ಇಸ್ ಗಿವಿಂಗ್. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಒಂದು ಮಗು ಹುಟ್ಟಿದನು, ದೊರೆತನು, ಆಮೇಲೆ ಸಾರಲ್ಪಟ್ಟನು. ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದಂತ ಕೇಳಿದ್ರೆ 3 ದೊಡ್ಡದೆ. ಹುಟ್ಟಿದ್ದು ದೊಡ್ಡದೆ, ದೊರಕಿದ್ದು ದೊಡ್ಡದೆ, ಸಾರಿ ದೊಡ್ಡದೆ. ಬಟ್ ಅದರಲ್ಲಿ ಈ ಸಾರುವುದಿದೆ ನೋಡ್ರಿ, ಅದು ಜೀವಕ್ಕೆ ಸಮ. ನೀವು ನಂಬ್ತೀರಾ? ಒಂದು ವಿಷಯ ಹೇಳ್ತಿಲ್ಲ. ಕಳೆದ ವಾರ ಒಂದು ಬುದ್ಧಿಸ್ಟ್ ದೇಶದಲ್ಲಿ ನಾನು ಹಿಂಗೆ ನಿಂತ್ಕೊಂಡೆ ಏರ್ಪೋರ್ಟ್ ಮುಂದೆ. 2 ಕೈ ಹಿಂಗೆ ಎತ್ತಿದೆ. ಕಣ್ಣೀರು, ನನ್ನ ಜರ್ಕಿನೆಲ್ಲ ಕಣ್ಣೀರು. ಕ್ರೈಡ್ ಔಟ್. ಅತ್ತೆ ಅಪ್ಪ, ಅಲ್ಲಿ ನನಗೆ ಮೀಟಿಂಗ್ ಇದ್ದಿದ್ದು 3 ದಿನ. ಈ 3 ದಿನ ದೇಶಕ್ಕೆ ನನ್ನನ್ನು ತಂದಿದ್ದಿ. ಉಪಯೋಗಿಸಿ ದೇವರೇ. ಈ ದೇಶ ಎಲ್ಲ ರಕ್ಷಣೆ ಹೊಂದಬೇಕು.
ಅದೇ ಪ್ರಾರ್ಥನೆ. ಆದರೆ ಈ ದೇಶ ಎಲ್ಲ ನಾನು ರಕ್ಷಣೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡಲ್ಲ. ಒಂದು ಆತ್ಮವನ್ನಾದರೂ ಗೆಲ್ಲಲಿಗೆ ಸಹಾಯ. ಗಿವ್ ಮಿ ಅಟ್ ಲೀಸ್ಟ್ ಒನ್ ಸೋಲ್ ಟು ಮಿ ಗಾಡ್. ಒಂದು ವ್ಯಕ್ತಿಯನ್ನಾದರೂ ನರಕಕ್ಕೆ ತಪ್ಪಿಸೋದಿಗೆ ಸಹಾಯ ಮಾಡಿ. If you do not the soul winning, your Christmas is not meaningful. ಈ ದಿನಗಳು ಒಂದು ಆತ್ಮವನ್ನಾದರೂ ರಕ್ಷಿಸದೆ ಹೋದರೆ, ಒಂದು ಆತ್ಮವನ್ನಾದರೂ ಕ್ರಿಸ್ತನಲ್ಲಿ ನಡೆಸದೆ ಹೋದರೆ, ಹಲೋ 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 ಕೊಡುವುದು ಕೂಡ ಕೊಟ್ಬಿಡ್ಬೋದು, ಕೊಡುವುದು ಕೂಡ ಕೊಟ್ಬಿಡ್ಬೋದು. ಬಟ್ ಗಿವಿಂಗ್ ಜೀಸಸ್, ಪ್ರೀಚಿಂಗ್ ಜೀಸಸ್ ಇಸ್ ನಾಟ್ ಅನ್ ಈಸಿ ಜಾಬ್. ಯೇಸುವನ್ನ ಒಬ್ಬನಿಗೆ ಸಾರುವುದು, ಒಂದು ವ್ಯಕ್ತಿಯನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದು ಅನ್ನುವುದು ಸುಲಭವಾದದಲ್ಲ. ಅವನನ್ನ ನರಕದಿಂದ ತಪ್ಪಿಸಬೇಕಂತಂದ್ರೆ ನೀ ನರಕಕ್ಕೆ ಇಳಿದು ಮೇಲೆ ಬಂದ ಹಂಗೆ ಕಷ್ಟಪಡಬೇಕು. ಅದರ್ವೈಸ್ ಯು ಕ್ಯಾನಾಟ್ ವಿನ್ ದ ಸೌಲ್ಸ್. ಐ ಟೆಲ್ ಯು ಸಮಥಿಂಗ್, ಡೋಂಟ್ ಬಿ ದ ಡೆತ್ ಕ್ರಿಸ್ಟಿಯನ್. ಸತ್ತೋದ ಕ್ರೈಸ್ತನಾಗಿರಬೇಡ. ಇದು ಒಂದು ಬಂಪರ್ ಪ್ರೈಸ್ನ ಕಾಲ, ಇದು ಒಂದು ಒಳ್ಳೆಯ ಕಾಲ. ಇಟ್ ಈಸ್ ಅನ್ ಅಮೇಜಿಂಗ್ ಸೀಸನ್. ಐ ಟೆಲ್ ಯು, ವಿನ್ ದ ಸೌಲ್ಸ್. ಆತ್ಮಗಳನ್ನ ರಕ್ಷಿಸು. ಹಲೋ, ಫ್ರೆಂಡ್ಸ್ಗಳನ್ನ ಕರೆಸಿ ಗಿಫ್ಟ್ ಕೊಟ್ಬಿಡ್ಬೋದು, ಮನೆಯಲ್ಲಿ ಬಿರಿಯಾನಿ ಮಾಡಿ ಕೊಟ್ಬಿಡ್ಬೋದು. ಅವರಿಗೆ ಯೇಸುವನ್ನ ಕೊಡಬೇಕು, ಯೇಸುವನ್ನ ಕೊಡಬೇಕು. It's an old song in hallelujah, one soul winning in this season. hallelujah. 100 പേರಿಗೆ ಬಟ್ಟೆ ಕೊಟ್ಬಿಡ್ಬೋದು, ಬಟ್ ಒಬ್ಬನಿಗಾದ್ರೂ ಯೇಸುವನ್ನ ಕೊಡಬೇಕು. That's important. hallelujah, hallelujah, hallelujah. ಆಮೆನ್. ಕಳೆದ ವಾರ ಅನೇಕ ಅಮೇರಿಕ ದೇಶದಿಂದ ಬಂದಿರುವಂಥ ಜನಾಂಗ, ಬೇರೆ 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 ದೇಶಗಳಿಂದ ಬಂದಿರೋ ದೊಡ್ಡ ದೊಡ್ಡ ಸೇವಕರುಗಳ ನಡುವಿನಲ್ಲಿ ಪ್ರಸಂಗ ಮಾಡಿದಾಗ, ನಾವು ಪ್ರಸಂಗ ಮಾಡಿ ಮುಗಿಸಿದ ನಂತರ ನಿಲ್ಲಿಸಿಬಿಟ್ಟು ಹಲವಾರು ಪ್ರಶ್ನೆಗಳು ಕೇಳಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಆಲೋಚನೆ ಏನು, ಇದ್ರ ಬಗ್ಗೆ ನಿಮ್ಮ ಆಲೋಚನೆ ಏನು, ಇದ್ರ ಬಗ್ಗೆ ನಿಮ್ಮ ಆಲೋಚನೆ ಏನು ಮಾತಾಡಿ ಮುಗಿಸಿ ಕೆಳಗಡೆ ಬಂದಾಗ ಅವ್ರ ಮೈಕ್ ತಗೊಂಡು ಒಂದು ಮಾತು ಹೇಳಿದ್ರು. ನಾವು ತುಂಬ ಜನ ಸೇವೆಗಳ ಬಗ್ಗೆ ಮಾತಾಡ್ತೀವಿ, ಓದ್ತೀವಿ, ಆದರೆ ಫೀಲ್ಡಲ್ಲಿ ಇರುವಂಥ ಇಂಥ ಅನುಭವ ಹೊಂದಿದವರು ಇವ್ರ ಥರ ನಮ್ಮಲ್ಲಿ ಯಾರು ಇಲ್ಲ ಅಂತ ನನಗೆ ಅನಿಸೈತೆ ಅಂತ ಅವರು ಹೇಳಿದಾಗ, ಕೂಟ ಎಲ್ಲ ಮುಗಿದ ಮೇಲೆ ಒಬ್ರು ಬಂದು ಹೇಳಿದರು. ಅವ್ರು ಹೇಳಿದ್ದು ಕರೆಕ್ಟೇ, ಅದಕ್ಕೆ ಏನು ರೀಸನ್ ಗೊತ್ತಾ ಅಂತಂದರು. ಹೇಳಿ ಅಂತ ಹೇಳಿದೆ. ನಿಮ್ಮ ಪ್ರಸಂಗದಲ್ಲಿ ಒಂದು ವಿಷಯ ನಾನು ಅಬ್ಸರ್ವ್ ಮಾಡಿದೆ. ನೀವು ಎಲ್ಲಿ ಸುತ್ತುದನ್ನು ಲಾಸ್ಟಿಗೆ ಬಂದು ನಿಂತ್ಕೊಳ್ಳೋದು, ಒಂದು ವ್ಯಕ್ತಿಯನ್ನು ರಕ್ಷಣೆಯಲ್ಲಿ ನಡೆಸಿರಿ, ಒಂದು ಆತ್ಮವನ್ನು ಸಂಪಾದನೆ ಮಾಡಿರಿ, ನರಕಕ್ಕೆ ಹೋಗೋರನ್ನ ಬಿಡಿಸಿರಿ. ನೀವು ಎಲ್ಲಿ ಸುತ್ತಿದ್ರೆ ಲಾಸ್ಟ್ ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಇದ್ದಿಲ್ಲ. ಬಿಕಾಸ್ ಆಫ್ ದ ಪ್ಯಾಷನ್ ಫಾರ್ ದ ಸೌಲ್ಸ್, ಆತ್ಮ ಭಾರ ನಿಮಗೆ ಇರುವುದರಿಂದಲೇ ನೀವು ಎಲ್ಲಿಗೆ ಹೋದರೂ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾನೆ ಅಂತ. ಅದೇ ಸತ್ಯ. ಒಂದು ವ್ಯಕ್ತಿಯನ್ನ ರಕ್ಷಣೆಯಲ್ಲಿ ನಡೆಸುವುದಕ್ಕಿಂತ ದೊಡ್ಡ ಸೇವೆ ಯಾವುದಿಲ್ಲ. ಆಮೇಲೆ ನಾನು ಇದನ್ನ ಹೇಳುವುದು ಸರಿನೋ ತಪ್ಪು ಗೊತ್ತಿಲ್ಲ, ನನ್ನ ಅನಿಸುವಿಕೆಯನ್ನು ಹೇಳ್ತೀನಿ. 1000 ಜನರನ್ನ ಅಭಿಷೇಕದಲ್ಲಿ ನಡೆಸುವುದಕ್ಕಿಂತಲೂ ಒಂದು ವ್ಯಕ್ತಿಯನ್ನು ರಕ್ಷಣೆಯಲ್ಲಿ ನಡೆಸುವುದೇ ಇಂಪಾರ್ಟೆಂಟ್. 1000 ಜನರನ್ನ ಅಭಿಷೇಕದಲ್ಲಿ ನಡೆಸುವುದಕ್ಕಿಂತಲೂ ಅದು ಮುಖ್ಯನೇ. ಬಟ್ ದ್ಯಾನ್ ದಟ್, ವಿನ್ನಿಂಗ್ ಎ ಸಿಂಗಲ್ ಸೋಲ್ is so important. Hallelujah. ನಡೆಸಕ್ಕೆ ಇವನಿಲ್ಲ ಅಂದ್ರೆ ಇನ್ನೊಂದು ಸೇವಕರು ಬರ್ತಾನಂತ ಹೇಳ್ಬಿಡ್ಬೋದು. ಅದರ ಪರಲೋಕಕ್ಕೆ ಇವನ್ ಬರದಿದ್ರೆ ಇನ್ನೊಬ್ಬನ ಕರ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ಆತ್ಮವು ಬೆಲೆ ಬಾಳುವುಳ್ಳಂತ.
ಹಲೋ ಹಲೋ. ಯಾಕೆ ಗೊತ್ತಾ, ನಮ್ಮ ಸಭೆಯಲ್ಲಿ ಅನೇಕ ವಿಶ್ವಾಸಿಗಳಿಗೆ ಆಶೀರ್ವಾದ ಇಲ್ಲದೆ ಯಾಕೆ ಜೀವನ ಮಾಡ್ತಾ ಇದ್ದಾರೆ ಗೊತ್ತಾ? ಅವರಿಗೆ ದೇವರ ರಾಜ್ಯದ ಕುರಿತಾದ ಸಾಸಿವೆ ಕಾಳಷ್ಟು ಕೂಡ ಚಿಂತೆನೇ ಇಲ್ಲ. ಅದು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಸಭೆಯಲ್ಲಿರುವಂಥ ಕೆಲವರಿಗೆ ದೇವರ ರಾಜ್ಯದ ಕುರಿತಾದಂಥ ಚಿಂತೆ ಸಾಸಿವೆ ಕಾಳಷ್ಟಿಲ್ಲ. ನೀನು ಆತನ ರಾಜ್ಯದ ಕುರಿತಾಗಿ ಚಿಂತೆ ಇಲ್ಲದಿರುವಾಗ ನಿನ್ನ ಬಗ್ಗೆ ಆತನ ಚಿಂತಿಸಬೇಕನ್ನೋದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಾನು ಏನೋ ಕೋಪದಲ್ಲಿ ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಫ್ರಮ್ ದ ಬೈಬಲ್. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಬೇಡ, ಆಗ ನಿನ್ನ ಕೊಡ್ತಾನೆ ಅಂತಾನೆ ಬರೆಯಲ್ಪಟ್ಟಿದೆ. ಈ ವರ್ಷದಲ್ಲಿ ಇಲ್ಲ ಬ್ರದರ್, ನಾನು ಅಲ್ಲಿ ಪ್ರೇಯರ್ಗೆ ಹೋದೆ, ಇಲ್ಲಿ ಪ್ರೇಯರ್ಗೆ ಹೋದೆ. ಅವ್ರಿಗೆ ವಿಶ್ವಾಸಿಗಳ ಮನೆಯಲ್ಲಿ ಹೋಗಿ ಚಕ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬರುವುದು ಅಲ್ಲ ಸೇವೆ ಅಂತ ಅಂದ್ಕೊಂಡ್ರೆ ಅದು ಸೇವೆನೇ. ಅದೇನು ದೊಡ್ಡ ಸೇವೆ ಇಲ್ಲ. ಆ ಮನೆ ಸಭೆಗೆ ಹೋಗುವವ್ರನ್ನ 4 ಜನ ಬಿಡಿಸ್ಕೊಂಡು ನಾವೇ ಸ್ವಂತವಾಗಿ ಒಂದು ಮನೆ ಸಭೆ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಮೆಸೇಜ್ ಕೊಟ್ಟೆ ಅನ್ನೋ ಅಂತ ಹೇಳುವುದು ಅದು ದೊಡ್ಡ ಸೇವೆ ಅಲ್ಲ. ಅದೇನು ಸಾಧನೆ ಅಲ್ಲ. ಅದು ವೇರ್ ಈಸ್ ಯುವರ್ ಒರಿಜಿನಾಲಿಟಿ? ವೇರ್ ಈಸ್ ಯುವರ್ DNA? ನಿನ್ನ DNA ಯಲ್ಲಿ, ನಿನ್ನ ಒರಿಜಿನಾಲಿಟಿಯಲ್ಲಿ, ನಿನ್ನ ನಿಜವಾದಂತ ನಿನ್ನ ಪರಂಪರೆಯ ಬೀಜ ಎಲ್ಲಿ? ಎಲ್ಲಿ ಎಲ್ಲಿ? ಶೇಷರತ್ನಮ್ಮ ಯೇಸುವನ್ನು ನಂಬಿದರು. ಯೇಸುವಿಗಾಗಿ ಜೀವ ಕಾಲವೆಲ್ಲ ಸ್ವಂತ ಜನರನ್ನ ತೊರೆದು ಬಿಟ್ಟು ಬಂದು ಇಲ್ಲಿ ಸೇವೆ ಮಾಡಿ ಸತ್ತರು. ನಮ್ಮ ದೇಶಕ್ಕೆ ಬಂದಂತ ಅಪೊಸ್ತಲನಾದಂಥ ತೋಮನ ಸಮಾಧಿ ಅವ್ರ ಊರಲ್ಲಿಲ್ಲ, ನಮ್ಮೂರಲ್ಲಿದೆ. ವಿಲಿಯಂ ಕೇರಿ ಸಮಾಧಿ ಅವ್ರ ಊರಲ್ಲಿಲ್ಲ, ನಮ್ಮೂರಲ್ಲಿದೆ. ಮಿಷನರಿಗಳ ಸಮಾಧಿ ಅವ್ರ ಊರಲ್ಲಿಲ್ಲ, ನಮ್ಮೂರಲ್ಲಿದೆ. They laid their life for Christ and for the sake of gospel. But what did you do? ನೀನೇನ್ ಮಾಡಿದಿ? ದೇವರ ರಾಜ್ಯಕ್ಕಾಗಿ ನೀನು ರಕ್ಷಣೆ ಹೊಂದಿದವಾಗಿ ಯಾರು ಕಾರಣ? ನಿಮ್ಮ ಅಪ್ಪ ಕಾರಣನ? ನಿಮ್ಮ ತಾಯಿ ಕಾರಣನ? ಯಾರು ಕಾರಣ? ನಿನಗೆ ಯಾರೋ ಒಬ್ಬರು ಬಂದು ಸುವಾರ್ತೆ ಸಾರಿ ನಿನಗಾಗಿ ರಾತ್ರಿ ಹಗಲು ಪ್ರಯಾಸ ಪಟ್ಟು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ನಿನ್ನ ಕ್ರಿಸ್ತನಲ್ಲಿ ತಂದು ನಡೆಸಿ ನಿನ್ನನ್ನು ಬಿಟ್ಟಿದರೆ, ನೀನು ಸತ್ತ ಕ್ರೈಸ್ತನಾಗಿ ಜೀವಿಸಿದರೆ ನಿನ್ನಲ್ಲಿ ದೇವರು ಇರುವುದಕ್ಕೆ ಬದಲಾಗಿ ಸೈತಾನಿದಾನೆಂಬುದಾಗಿ ಧೈರ್ಯವಾಗಿ ನಾನು ಹೇಳಬಲ್ಲೆ. ಯಾಕಂತಂದ್ರೆ ಕ್ರಿಸ್ತನ್ನ ತನ್ನಲ್ಲಿ ಇಟ್ಟುಕೊಂಡಿರುವಂತ ಯಾವನೇ ಆಗಲಿ ಸತ್ತ ಕ್ರೈಸ್ತ ಜೀವನ ಮಾಡುವುದೇ ಇಲ್ಲ. He will run the living Christian life. Soul winning is the greatest thing in the Christmas season. ಒಂದು ಆತ್ಮವನ್ನು ಸಂಪಾದಿಸುವುದು. ವಿಜಯನಾಮನ್ ಹೇಳ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಪ್ಲಾನ್ ಹಾಕಿ ಪ್ರೇಯರ್ ಮಾಡಿ, ಇಲ್ಲದ ಪ್ರೇಯರ್ ಮಾಡಿಬಿಟ್ಟು ಪ್ಲಾನ್ ಹಾಕಿ. ಹಲ್ಲೆಲೂಯಾ. ಆಮೇಲೆ ನಾನು ಯಾವಾಗಲೂ ಪ್ಲ್ಯಾನ್ ಮಾಡಿಬಿಟ್ಟೆ ಪ್ರೇಯರ್ ಮಾಡುವುದು ನನ್ನ ಸ್ವಭಾವ. ಯಾಕಂದ್ರೆ ಏನಕ್ಕೆ ಪ್ರೇಯರ್ ಮಾಡ್ಬೇಕಂದ್ರೆ ಆಮೇಲೆ ಗೊತ್ತಾಗುವುದು. ಅಯ್ಯೋ ಬ್ರದರ್, ಪ್ಲ್ಯಾನ್ ಹಾಕ್ಬಿಟ್ಟೆ ಪ್ರೇಯರ್ ಮಾಡಿಬಿಟ್ಟೆ ಪ್ಲ್ಯಾನ್ ಹಾಕಿ ಬ್ರದರ್, ಹಾಕಬೇಕು ಬ್ರದರ್. ಪ್ಲ್ಯಾನ್ ಹಾಕ್ಬಿಟ್ಟು ಪ್ರೇಯರ್ ಮಾಡಬಾರ್ದು. ಅದು ಅಪರೂಪಕ್ಕೆ ಪ್ರೇಯರ್ ಮಾಡೋ ನಿನಗೆ, ನಮಗಲ್ಲ. ನಮ್ಮಲ್ಲಿ ಕ್ರಿಸ್ತನ ಇದ್ದಾನೆ ಅನ್ನೋದು 100% ನಮಗೆ ಕನ್ಫರ್ಮೇಷನ್ ಇದೆ. ಆದುದರಿಂದ ನಮ್ಮ ಯೋಜನೆಯು, ನಮ್ಮ ಮನಸ್ಸು ಕ್ರಿಸ್ತನಿಂದಲೇ ಉಂಟಾಗಿದೆ ಎಂಬುದನ್ನು ನಾವು 100% ನಂಬುತ್ತಾ ಇದೆ. ಆದ್ದರಿಂದಲೇ ಪ್ರೇಯರ್ ಮಾಡಿಬಿಟ್ಟು ಪ್ಲ್ಯಾನ್ ಹಾಕಲ್ಲ, ಪ್ಲ್ಯಾನ್ ಮಾಡಿಬಿಟ್ಟೆ ಫಸ್ಟ್ ಪ್ರೇಯರ್ ಮಾಡೋದು. ಆಮೇಲೆ ಸರಿ ನೀವು ಹೆಂಗನ ಮಾಡಿ ಪ್ರೇಯರ್ ಮಾಡಿಬಿಟ್ಟು ಪ್ಲ್ಯಾನ್ ಹಾಕಿ, ಇಲ್ಲ ಪ್ಲ್ಯಾನ್ ಹಾಕ್ಬಿಟ್ಟು ಪ್ರೇಯರ್ ಹಾಕಿ, ಡೂ ಸಮಥಿಂಗ್. ಯಾರೋ ಒಬ್ಬರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಈ ವರ್ಷದಲ್ಲಿ
ಯಾವುದೋ ಒಂದು ಆತ್ಮ, ಅವನಿಗೆ ಗೊತ್ತಿಲ್ಲ, ಅವನು ಚೆನ್ನಾಗಿ ಈಚೆ ಕಡೆ ನಗ್ತಾ ಇದ್ದಾನೆ, ಸಿಗರೆಟ್ ಸೇದ್ಕೊಂಡು ಚಾರಾಯಿ ಕುಡ್ಕೊಂಡು ಅವನು ಹಾಯಾಗಿ ನಗ್ತಾ ಇದ್ದಾನೆ. ಅವನ ಒಳಗಡೆ ಇರುವಂಥ ಆತ್ಮ ಒದ್ದಾಡ್ತಾ ಇದ್ದ, ಅಯ್ಯಯ್ಯೋ ನಾನು ನರಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೋಳಾಡ್ತಾ ಇದ್ದೆ. ಹಾಗೆ ಗೋಳಾಡುವಂಥವರ ಶಬ್ದ ನಿನ್ನ ಕಿವಿಗಳಲ್ಲಿ ಕೇಳುವುದಾದ್ರೆ ಯು ಆರ್ ದ ಟ್ರೂ ಕ್ರಿಶ್ಚಿಯನ್. ಯುವರ್ ಕ್ರಿಸ್ಮಸ್ ವಿಲ್ ಬಿ ದ ಮೀನಿಂಗ್ಫುಲ್ ಕ್ರಿಸ್ಮಸ್. ಆಮೆನ್, ಹಲ್ಲೆಲೂಯಾ. ಹಲೋ, ಇದೇ ನಮ್ಮ ದರ್ಶನ. ಆದ್ರೆ ಅವನು ಹಂಗಂತಾನೆ, ಇವನು ಹಿಂಗಂತಾನೆ, ಇವನು ಕಚ್ಚಾನು ನುಳ್ತಾನೆ. ಇದಲ್ಲ, ಇವುಗಳಿಗೆಲ್ಲ ಸಮಯನೇ ಇಲ್ಲ. ಹಲ್ಲೆಲೂಯಾ. ಇವುಗಳಿಗೆಲ್ಲ ಸಮಯನೇ, ಪಕ್ಕದ ಕೈ ಕೊಡಿ, ಇವುಗಳ ಸಮಯನೇ ಕೊಡಬಾರ್ದು ಸಾರ್, ಕೊಡಬೇಡಿ ಸಾರ್. ಹಲ್ಲೆಲೂಯಾ. ಆಮೇಲೆ ಯಾರಾದ್ರೂ ನಿಮ್ಮ ಬಗ್ಗೆ, ನಾವು ನಿನ್ನೆ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು, ನೀವು ಹೇಳಿ ನನ್ನ ಗೊಡವೆ ನಿಮಗೆ ಯಾಕೆ? ಹಲ್ಲೆಲೂಯಾ. ಆಮೇಲೆ ಅವ್ರು ನಿಮ್ಮ ಬಗ್ಗೆ ಮಾತಾಡಲಿ, ನೀವು ಯೇಸು ಬಗ್ಗೆ ಮಾತಾಡಿ, ನೀವು ಯೇಸು ಬಗ್ಗೆ ಮಾತಾಡಿ. ಹಲ್ಲೆಲೂಯಾ. ಈ ಕ್ರಿಸ್ಮಸ್ನಲ್ಲಿ ಆಮೇನ್ ಹೇಳಿ 3 ವಿಷಯ. ಹುಟ್ಟಿದನು, ದೊರಕಿದನು, ಸಾರಲ್ಪಟ್ಟನು. ನನ್ನಲ್ಲಿ ಯೇಸು ಹೇಳಿ, ನನ್ನಲ್ಲಿ ಯೇಸು. ಹಲ್ಲೆಲೂಯಾ. ಆಮೆನ್. ದೇವರ ವರ. ಆಮೆನ್. ಹೊಂದಿದ ನಾವು ಕೊಡಬೇಕು. ಆಮೆನ್. ಯೇಸುವನ್ನ ನಿಮ್ಮಲ್ಲಿ ತಂದುಕೊಳ್ಳ್ರಿ, ಅಂದರೆ ಯೇಸುವಿನ ಸ್ವಭಾವವನ್ನು ತಂದುಕೊಳ್ಳ್ರಿ. ಈ ತಿಂಗಳೆಲ್ಲ ಕೊಡ್ರಿ. ಹಾಗಾದ್ರೆ ಜನವರಿ ಕೊಡೋದು ಬೇಡವಾ ಅಂತ ಹೇಳಬೇಡಿ. ಜನವರಿ ನಾನು ಬೇರೆ ಮೆಸೇಜ್ ಕೊಡ್ತೀನಿ. ಆಮೇಲೆ ಈ ತಿಂಗಳು ಇಷ್ಟು ಮಾಡಿ. ಆಮೇಲೆ ಯೇಸುವಿನ ಸ್ವಭಾವನ ಹೊಂದಿಕೊಳ್ಳಿ. ಎಲ್ಲ ಕೋಪ ಗಾಗಿ ಎಲ್ಲ ತೆಗೆದುಬಿಟ್ಟು ಅವ್ರಿಗೆ ಹಾಕಿ, ಲೆಟ್ರ್ ಹಾಕಿ, ಇನ್ನೂ ಲೆಟ್ರ್ ಹಾಕಿ, ಅತ್ತೆ, ಮಾಮ, ಚಿಕ್ಕಪ್ಪ ಹಾಕಿ ಬರೀರಿ. ಚೆನ್ನಾಗಿದ್ದೀರಾ, ಹ್ಯಾಪಿ ಕ್ರಿಸ್ಮಸ್ಸು, ಈ ಕ್ರಿಸ್ಮಸ್ಗೆ ನಮ್ಮ ಮನೆಗೆ ಬನ್ನಿ ಹಾಕಿ ಅವ್ರಿಗೆ. ಹಲ್ಲೆಲೂಯಾ. ಕೊಡ್ರಿ. ಆಮೇಲೆ ಸಾರ್ರಿ, ಎಲ್ಲರೂ ಸಾರ್ರಿ. ಫ್ರೆಂಡ್ಸ್ಗೆ ಎಲ್ರಿ, ಹಲೋ 25ನೇ ತಾರೀಕು ಕ್ರಿಸ್ಮಸ್ ಆರಾಧನೆಗೆ, ಆ ಕ್ರಿಸ್ಮಸ್ ಆರಾಧನೆಯಲ್ಲಿ ನಿನ್ನ ಆತ್ಮ ಭಾರವನ್ನು ತೋರಿಸ್. ಆಮೇಲೆ ಇವಾಗಲೇ ಹೇಳ್ಬಿಡಿ, 25 ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್, ನಾವು ಬರ್ತೀವಿ, ಅವಾಗ ನೀವು ಬರಬೇಕು. ಯೂಸ್ ದ ಆಪರ್ಚುನಿಟಿ. ಅಲ್ಲಿ ನಾವು ಕೊಡುವಂಥ ಪ್ರಸಂಗದಿಂದ ಮಾತ್ರ ರಕ್ಷಣೆ ಹೊಂತಾರ ಅನ್ಕೋಬೇಡ್ರಿ. ದೇವರವ್ರನ್ನ ಹೆಂಗಾದ್ರೂ ರಕ್ಷಿಸ್ತಾರೆ. ನಮ್ಮ ಪ್ರಾರ್ಥನೆ ಅವ್ರ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ಆಮೇನ್. ಒಂದು ಹಾಡಲ್ಲಿ ರಕ್ಷಣೆ ಹೊಂದ್ಬೋದು, ಮೆಸೇಜ್ ರಕ್ಷಣೆ ಹೊಂದ್ಬೋದು, ಬಿರಿಯಾನಿ ತಿಂದು ರಕ್ಷಣೆ ಹೊಂದ್ಬೋದು, ಯಾರಿಗೂ ಗೊತ್ತು. ಕರ್ತನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಆಮೇನ್.